ನಿನ್ನೆ ದಿವಸ ಸ್ವರೂಪಗಳ ಬಗ್ಗೆ ನೋಡಿದ್ವಿ. ಈಗ ಸಾಧನೆ, ಆ ದೇವರನ್ನ ಇಟ್ಕೊಂಡು ಯಾರು ಹೇಗೆ ಈಗ ಸಾಧನೆ ಮಾಡ್ತಾ ಇದ್ದಾರೆ, ಯಾವುದು ಶ್ರೇಷ್ಠವಾದ ಸಾಧನೆ ಅಲ್ವಾ? ಒಂದು ದೇವರ ಪ್ರತ್ಯಕ್ಷ ಸಾಧನೆ, ಇನ್ನೊಂದು ಪರೋಕ್ಷ ಸಾಧನೆ. ಏನಂದ್ರೆ ದೇವರ ಪ್ರತಿರೂಪದ ಮೇಲೆ ದೃಷ್ಟಿಯನ್ನಿಟ್ಟು ಪೂಜೆ ಮಾಡಿದ್ರೆ ಏನಂತೀವಿ, ಅದನ್ನು ದೃಷ್ಟಿಯನ್ನಿಟ್ರೆ ಅದನ್ನು ಪೂಜೆ ಅಂತ ಕರಿತೀವಿ. ಪ್ರತಿರೂಪ, ಪ್ರತಿರೂಪ ಅಂದ್ರೆ ಏನು? ಫೋಟೋಗಳು, ವಿಗ್ರಹಗಳು, ಇನ್ನೊಂದೇನು ಮತ್ತೊಂದು. ದೇವರನ್ನ ಕೀರ್ತನೆ ಮಾಡಿದ್ರೆ ಏನಂತ ಕರಿತೀವಿ? ಅದನ್ನ ಸ್ತೋತ್ರ ಅಂತ ಕರಿತೀವಿ. ದೇವರು ಅಂತವನು ಇಂಥವನು ಹಾಗೆ ಅಂತ ಹೀಗೆ ಮಾಡಿದ. ದೇವರ ನಾಮಸ್ಮರಣೆ ಮಾಡ್ತಾ ಇದ್ರೆ ಅದನ್ನ ಜಪ ಅಂತ ಕರಿತೀವಿ. ಸಾಕ್ಷಾತ್ ದೇವರ ಜೊತೆಯಲ್ಲೇ ಇದ್ದರೆ ಭಗವಂತನ ಜೊತೆ ಇರೋದು, ಭಗವಂತನ ಜೊತೆಗೆ ಯಾವಾಗ ಇರ್ತೇವೆ ಅದನ್ನ ಏನಂತ ಕರಿತೀವಿ? ಧ್ಯಾನ, ಧ್ಯಾನ ಅಂತ. ಹಾಗಾಗಿ ಮೊದಲ ಹೇಳಿದಂತ ಈ ಮೂರು ಪರೋಕ್ಷ ಸಾಧನೆಗಳಾದರೆ ಧ್ಯಾನ ಅನ್ನುವುದು ಪ್ರತ್ಯಕ್ಷ ಸಾಧನೆ. ಹಾಗಾಗಿ ಎಲ್ಲರೂ ಪ್ರತ್ಯಕ್ಷ ಸಾಧನವಾದಂತಹ ಧ್ಯಾನ ಸಾಧನೆಯನ್ನ, ಅಂದ್ರೆ ದೇವರನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವುದು, ಅದರಿಂದ ಸಾಧ್ಯ ಇದೆ. ದೇವರ ಜೊತೆಗೇ ಇರ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಅಲ್ಲ, ನಾವು ಅದನ್ನ ನಾವು ಫೋಟೋದಲ್ಲೂ ಪಡಿತೀವಲ್ವ. ಒಂದು ಫೋಟೋದಲ್ಲಿ, ಒಂದು ಇದು ವಿಗ್ರಹದಲ್ಲಿ ಕೆಲವರು ನೋಡ್ಬೇಕು, ತುಂಬಾ ಎಷ್ಟು ಕೃಷ್ಣನ ಭಕ್ತಿ, ಅಂದ್ರೆ ಕೃಷ್ಣನ ವಿಗ್ರಹ ಹಿಡ್ಕೊಂಡು ಕೆಲವರು ಅದಕ್ಕೆ ಹೊತ್ತು ಹೊತ್ತಿಗೆ ಮೂರು ಹೊತ್ತಿಗೂ ಊಟ ಮಾಡಿಸೋರಿದ್ದಾರೆ, ನೈವೇದ್ಯ ಮಾಡೋರಿದ್ದಾರೆ, ಬಟ್ಟೆ ಹಾಕ್ಸೋರಿದ್ದಾರೆ. ಅದಕ್ಕೆಲ್ಲ ಕ್ಲೀನಿಂಗ್ ಮಾಡೋ, ಏನು, ಸ್ನಾನ ಮಾಡಿಸಿ ವಿಗ್ರಹವನ್ನು. ಇವತ್ತು ಅದು ಇಸ್ಕಾನ್ ಇದು ತುಂಬಾ ಒಂದು ಇದರಲ್ಲಿ ಎಲ್ಲ ತುಂಬಾ ಇದೆ ಅದು ಅಭ್ಯಾಸ. ನಿಜವಾದ ವ್ಯಕ್ತಿಗೆ ಮಾಡೋದಕ್ಕೂ ಆ ವ್ಯಕ್ತಿಯ ಫೋಟೋ ಮಾಡೋದಕ್ಕೂ ಏನಾದ್ರೂ ನಮ್ಗೆ ವ್ಯತ್ಯಾಸ ಇದೆಯಲ್ವಾ? ವ್ಯತ್ಯಾಸ ಇದೆಯಾ ಇಲ್ಲ? ಈಗ ಯಾರೋ ಸತ್ತೋಗಿದಾರಲ್ವಾ, ಅವ್ರ ಫೋಟೋ ಇಟ್ಕೊಂಡು ಅವ್ರ ಜೊತೆ ಮಾತಾಡೋದು, ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಅವ್ರು ಇದ್ದಾಗ ಸಿಗುವ ಅನುಭೂತಿ, ಅವರ ಫೋಟೋಗಳನ್ನ, ಅವರ ವಿಗ್ರಹಗಳನ್ನ ಇಟ್ಟುಕೊಂಡಾಗ ಅದರಿಂದ ನಮಗೆ ಸಿಗ್ತದ? ಸಾಧ್ಯವೇ ಇಲ್ಲ. ಆ ಅನುಭೂತಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನೊಟ್ಟಿಗೆ ಇದ್ದಾಗ ಆ ಅನುಭವಿಸುವಂತಹ ಅನುಭವ, ಅದನ್ನ ಭಗವಂತನ ನಾವೇ ಸೃಷ್ಟಿ ಮಾಡಿಕೊಂಡ ಪ್ರತಿರೂಪಗಳಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು? ಅದೇ ರೀತಿ ಭಗವಂತನು ಸಹ ನಮಗೆ ತಾವೇ ತಮ್ಮ ಅಂತರಂಗದ ಒಳಗೆ ಹೋಗಬೇಕಾದ್ರೆ, ಸ್ವಯಂ ಆಗಿ ಭಗವಂತನ ಅನುಭವ ಹೊಂದಬೇಕು ಅಂತಂದ್ರೆ, ಅಷ್ಟೇ ಅಲ್ಲದೆ ಯಾವ ಗುರುವು ದೇವರನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಏನಂತ, ಯಾರಾದ್ರೂ ನಿಮಗೆ ದೇವರನ್ನ ತೋರಿಸ್ತೀನಿ ಅಂತಂದ್ರೆ ಏನಂತಾರೆ? ಯಾರಾದ್ರೂ ಬನ್ನಿ ನಾ ದೇವ್ರ ತೋರಿಸ್ತೀನಿ ಅಂತ ಯಾರಾದ್ರೂ ತೋರಿಸಿದವರು ಇದಾರ? ಇಲ್ಲ. ಅವ್ರು ದೇವ್ರ ನೋಡಿದ್ದಾರೆ, ಬೇರೆಯವ್ರಿಗೆ ತೋರಿಸಿದಾರ? ಸಾಧ್ಯನೇ ಇಲ್ಲ, ತೋರಿಸಿಲ್ಲ ಯಾರು. ದೇವರನ್ನ ನೋಡುವ ಮಾರ್ಗ ಹೇಳಬಹುದೇ ಹೊರತು ಯಾಕೆ ದೇವರನ್ನ ತೋರಿಸಿಲ್ಲ? ಯಾಕೆ ದೇವರನ್ನ ತೋರಿಸಿಲ್ಲ ಅಂದ್ರೆ, ದೇವರು ಎಲ್ಲೋ ಹೊರಗಡೆ ಇರುವ ವಸ್ತು ಅಲ್ಲ, ಎಲ್ಲರ ಒಳಗೆ ಇರುವ ಆತ್ಮ ಸ್ವರೂಪಿ. ಆತ್ಮನನ್ನ ಯಾರಿಗಾದ್ರೂ ತೋರಿಸ್ಲಿಕ್ಕೆ ಆಗ್ತದ? ಇಲ್ಲ. ಅದನ್ನ ನಾವೇ ಹೊಂದಬೇಕು, ನಾವೇ ನೋಡ್ಕೋಬೇಕು. ಅದೇ ಭಗವಂತನ ದರ್ಶನ. ನಾಮಗಳನ್ನ, ಮಂತ್ರಗಳನ್ನ ಬಾಯಿಂದ ಹೇಳಬಹುದೇ ಹೊರತು, ಕಿವಿಗಳಿಂದ ಕೇಳಬಹುದೇ ಹೊರತು, ಬರೆದಿರುವುದನ್ನ ಕಣ್ಣಿನಿಂದ ನೋಡಬಹುದೇ ಹೊರತು, ದೇವರು ಇಂದ್ರಿಯಗಳಿಗೆ ಅತೀತನಾದವನು. ಇಂದ್ರಿಯಗಳಿಂದ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳಿಂದ ಗ್ರಹಿಸಲಾಗದಂತವನು. ಆದ್ದರಿಂದಲೇ ಇಂದ್ರಿಯಗಳಿಗೆ ಅತೀತನಾದ ಸ್ಥಿತಿಯನ್ನ ಉಂಟು ಮಾಡುವ ಸಾಧನವೇ ಧ್ಯಾನ ಸಾಧನೆ, ಪ್ರತ್ಯಕ್ಷ ಸಾಧನ. ಶ್ವಾಸದ ಮೇಲೆ ಗಮನ ಇಟ್ಟು ಯಾರು ಧ್ಯಾನ ಸ್ಥಿತಿಯಲ್ಲಿ ಮನಸ್ಸನ್ನು ಶೂನ್ಯ ಮಾಡಿ ಆತ್ಮದ ಒಂದಿಗೆ ಜೀವಿಸ್ಲಿಕ್ಕೆ ಶುರು ಮಾಡ್ತಾನೆ, ಆಗ ಅವನಲ್ಲಿ ಆ ಪರಮಾತ್ಮನ ಅನುಭೂತಿ ಬರ್ತದೆ, ಅನುಭವ ಆಗ್ತದೆ. ಹಾಗಾಗಿ ನಾವು ಇದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಏನ್ ಮಾಡ್ತಾ ಇದ್ದೀವಿ? ದೇವರನ್ನ ಮಾತಾಡಿಸ್ತಾ ಇದ್ದೀವಿ, ಮಾತಾಡು 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 ಅಂತ ಹೇಳ್ತಾ ಇದ್ದೀವಿ. ಮೈಕನ್ನ ಹಿಡಿದು ಗಟ್ಟಿಯಾಗಿ ಕೂಗ್ತಾ ಇದ್ದೇವೆ, ನಮಾಜ್ ಮಾಡ್ತಾ ಇದ್ದೇವೆ ಅಲ್ವಾ? ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಭಜನೆ ಮಾಡ್ತಾ ಇದ್ದೇವೆ, ಕೋರಿಕೆಗಳನ್ನು ಹಾಕ್ತಾ ಇದ್ದೀವಿ, ಸ್ತೋತ್ರ ಮಾಡ್ತಾ ಇದ್ದೇವೆ. ಯಾರು ಎಷ್ಟು ಕೂಗಿ ಬಡ್ಕೊಂಡ್ರು ವಿಗ್ರಹ ಎಲ್ಲಾದ್ರೂ ಮಾತಾಡಿದ್ದು ಕೇಳಿದಿರ? ಏನಾದ್ರೂ ಸಂದೇಶ ಕೊಟ್ಟಿದ್ದಾನೆ ಕೇಳಿದಿರ? ಜಾಸ್ತಿ ಅಂದ್ರೆ ವಿಗ್ರಹದ ಮೇಲಿರೋ ಹೂ ಬಿದ್ದಿರ್ಬೋದು. ಆ ಹೂ ಬಿದ್ದಿದ್ದನ್ನ ನಾವು ಏನಂತೀವಿ? ಅದನ್ನು ಸುಮ್ಮನೆ ಬಿಡಲ್ಲ, ಅದು ದೇವರ ಪ್ರಸಾದ ಅಂತ ತಗೊಂತೀವಿ. ದೇವರು ನೋಡು, ಬಲಗಡೆಯಿಂದ ದೇವರ ಪ್ರಸಾದ ಕೊಟ್ಟ, ಎಡಗಡೆಯಿಂದ ದೇವರ ಪ್ರಸಾದ ಕೊಟ್ಟ. ಅದು ಪಾಪ, ಅದು ಸಹಜವಾಗಿ ನೀವು ಮನೆಯಲ್ಲಿ ಮುಡಿಸಿದಂತಹ ಹೂವುಗಳು ಕೂಡ ಸುಮ್ಮನೆ ಬೀಳುತ್ತವೆ. ಸುಮ್ಮನೆ ಯಾವುದೋ ಒಂದು ವಸ್ತು ಮೇಲೆ ಇಟ್ಟಂತಹ ಹೂವು ಕೂಡ ಅದು ಕಾಲಾಂತರದಲ್ಲಿ ಅದು ಬಾಡಿದ ಹಾಗೆ ಆಗಿ ಅದು ಗ್ರಿಪ್ಸ್
ಇದಾದಾಗ ಲೂಸ್ ಆಗಿ ಬೀಳ್ತವೆ. ಹಾಗೆ ನಾವು ಪ್ರತಿ ಕ್ಷಣ ವಿಷಯವನ್ನ ಮಾನವರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಷ್ಟೋ ಹೊತ್ತು ಎಲ್ಲೋ ಇದ್ದಾನೆ ಗೊತ್ತಾ, ಇಲ್ಲೇ ಇದ್ದಾನೋ ತಿಳಿಯದೆ ಒಂದು ಬೊಂಬೆಯನ್ನ ಇಟ್ಟು ಮಾತನಾಡು ಮಾತನಾಡು ಅಂದ್ರೆ ಅದು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಮಾತುಗಳು ಮಾತನಾಡುತ್ತಿರುವ ವಿಷಯ ಮಾತ್ರ ತಿಳಿದುಕೊಳ್ಳಲಾಗದೆ ಹೋಗ್ತಾ ಇದ್ದಾರೆ. ಆತನ ಮಾತುಗಳನ್ನ ಕೇಳಬೇಕು ಅಂತಂದ್ರೆ ಏನ್ ಮಾಡಬೇಕು? ಏನು ಮಾಡಿದರೆ ಭಗವಂತನ ಮಾತುಗಳನ್ನ ಕೇಳಿಸಿಕೊಳ್ಳಬಲ್ಲವೋ ಅದನ್ನು ಮಾಡಬೇಕು. ಭಗವಂತನ ಮಾತುಗಳನ್ನ ಕೇಳಬೇಕು ಅಂತಾದ್ರೆ ನಾವು ಅರ್ಜೆಂಟ್ ಮಾಡಿದ್ರೆ ಆಗೋಲ್ಲ. ಬಾಯಿಂದ ಕೂಗೋದ್ರಿಂದ ಸಾಧ್ಯ ಇಲ್ಲ. ಮಾತನಾಡು ಮಾತನಾಡು ಅಂತ ಹೇಳಿ ಕೂಗಿದರೆ ದೇವರು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆಂದ್ರೆ ಆತನ ಮಾತುಗಳು ನಿಶಬ್ದದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಶಬ್ದದಲ್ಲಿ ಕೇಳಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ. ಮತ್ತೆ ಕೇವಲ ಮನಸ್ಸಿನ ಭಾವನೆ ಅದು. ಅದೇ ರೀತಿ ಬಾಹ್ಯ ನಿಶಬ್ದ ಒಂದೇ ಅದಕ್ಕೆ ಇರುವ ಮಾರ್ಗ. ಅಂದ್ರೆ ಬಾಯಿಯನ್ನ ಮುಚ್ಚಿರ್ಬೇಕು. ಅಂತರಂಗದಲ್ಲಿರುವ ಭಗವಂತನಿದ್ದಾನೆ. ಆದ್ದರಿಂದ ಅಂತರ್ನಿಶಬ್ದವನ್ನು ಮಾಡ್ಬೇಕು. ಅಂತರ್ನಿಶಬ್ದ ಮಾಡೋದಂದ್ರೆ ಏನು? ಮನಸ್ಸಿನ ಹೊಯ್ದಾಟವನ್ನು ನಿಲ್ಲಿಸಬೇಕು. ಮನಸ್ಸನ್ನು ಶೂನ್ಯ ಮಾಡಬೇಕು. ಅಲ್ಲಿ ಮನಸ್ಸು ಅದು ಯೋಚನೆ ಮಾಡೋದು ಇದು ಯೋಚನೆ ಮಾಡೋದು ಹಾಗೆ ಹೀಗೆ ಏನೇನೋ ಮಾಡ್ತಾ ಇರ್ತದೆ. ಆ ಮನಸ್ಸನ್ನು ಶೂನ್ಯ ಮಾಡಬೇಕು. ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬೇಕು. ಆಗ ಅದನ್ನೇನಂತೀವಿ? ಅಂತರ್ನಿಶಬ್ದ. ಮನಸ್ಸಿನಲ್ಲಿ ವಿಧ ವಿಧವಾದ ಆಲೋಚನೆಗಳು ಕೋರಿಕೆಗಳು ಇದ್ದರೆ ಆ ಗೊಂದಲದಲ್ಲಿ ಅಂತರಂಗದ ಒಳಗಿರುವ ಭಗವಂತನ ಮಾತುಗಳು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾಳಗಳನ್ನ ಮೇಳಗಳನ್ನ ಮೈಕುಗಳಿರುವ ಜಾಗದಲ್ಲಿ ಪಕ್ಕದಲ್ಲಿರುವವರ ಮಾತುಗಳು ಸಹ ಕೇಳೋದಿಲ್ಲ. ಅದೇ ರೀತಿ ಅಂತರಂಗದಲ್ಲಿ ಬೇರೊಂದು ಗೊಂದಲ ಇದ್ರೆ ಭಗವಂತನ ಮಾತುಗಳು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಮಾತುಗಳು ಕೇಳಬೇಕೆಂದ್ರೆ ಏನ್ ಮಾಡ್ಬೇಕು? ಪೂರ್ತಿಯಾಗಿ ಅಂತರಂಗದಲ್ಲಿ ನಿಶಬ್ದವನ್ನ ಸಾಧಿಸಬೇಕು. ನಿಶಬ್ದವನ್ನ ಸಾಧಿಸುವುದು ಅಂತರಂಗದಲ್ಲಿ ಅಂದ್ರೆ ಏನು? ಮನಸ್ಸನ್ನ ಶೂನ್ಯ ಮಾಡಬೇಕು. ಮನಸ್ಸಿನ ಎಲ್ಲ ಆಲೋಚನೆಗಳನ್ನ ತೆಗೆದು ಚಿತ್ತವೃತ್ತಿ ನಿರೋಧ ನಿರ್ವಿಷಯಂ ಮನಃ ನಿರ್ವಿಷಯಂ ಮನಃ. ಶಂಕರಾಚಾರ್ಯರು ಒತ್ತಿ ಒತ್ತಿ ಹೇಳಿದರು, ನಿರ್ವಿಷಯಂ ಮನಃ, ಮನಸ್ಸನ್ನು ನಿರ್ವಿಷಯ ಮಾಡು ನಿರ್ವಿಷಯ ಮಾಡು. ಅಂತಿಮವಾಗಿ ಮನಸ್ಸಿನಲ್ಲಿ ನಾಮವನ್ನಾಗಲಿ ಮಂತ್ರವನ್ನಾಗಲಿ ಕೂಡ ಹೇಳಬಾರದು. ಹಾಗೆ ಮಾಡಿದ್ರೆ ಏನಾಗ್ತದೆ? ಮನಸ್ಸು ನಿಶಬ್ದವಾಗ್ತಾ ಹೋಗ್ತದೆ. ಎಲ್ಲರೂ ಬಾಹ್ಯ ನಿಶಬ್ದವನ್ನು ಪಾಲಿಸಬಲ್ಲರೇ ಹೊರತು ಶಬ್ದಗಳಿಲ್ಲದಂತಹ ಕೊಠಡಿಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಂದ್ರೆ ಮನಸ್ಸಿನ ನಿಶಬ್ದವನ್ನು ಸಾಧಿಸುವುದು ಅಷ್ಟು ಸುಲಭ ಅಲ್ಲ. ಆದರೆ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಆಲೋಚನೆಗಳನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ಭಗವಂತನ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತ ಹೇಳುವ ಧರ್ಮಗಳನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಲಿಸರಾಗದೆ ಹೋಗ್ತಾ ಇದ್ದೇವೆ. ಆದ್ದರಿಂದ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಜೀವನದಲ್ಲಿ ನಷ್ಟ ಹೊಂದುತ್ತಾ ಇದ್ದೇವೆ. ಭಗವಂತನ ಅಂತರಾತ್ಮದ ರೂಪದಲ್ಲಿ ಅದನ್ನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ವಿ. ಪಾಪಗಳನ್ನು ಮಾಡ್ತಾನೆ ಇದ್ದಾರೆ. ಕಷ್ಟಗಳನ್ನ ತಂದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಷ್ಟಗಳು ಬಂದ ತಕ್ಷಣ ಮತ್ತೆ ಏನ್ ಮಾಡ್ತಾರೆ? ಹಾಡು ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಅಂತರ್ನಿಶಬ್ದ ಎನ್ನುವುದು ಸುಮ್ಮನೆ ಕಣ್ಣುಗಳನ್ನ ಮುಚ್ಚಿಕೊಂಡು ಕೂತ್ರೆ ಬರುವಂತದಲ್ಲ. ಯಾಕೆಂದ್ರೆ ಆಲೋಚನೆಗಳು ನಿಲ್ಲೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಇರಿಸಬೇಕು. ಆಗ ಆಲೋಚನೆಗಳು ನಿಂತು ಹೋಗ್ತವೆ. ಅಂತರ್ನಿಶಬ್ದವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಭಗವಂತನ ಮಾತುಗಳು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಅವುಗಳನ್ನು ಪಾಲಿಸುತ್ತಾ ಜೀವನವನ್ನ ಧನ್ಯ ಮಾಡಿಕೊಳ್ಳಬೇಕು. ಆನಂದವೇ ಆನಂದೋ ಬ್ರಹ್ಮ. ಹೀಗೆ ಧ್ಯಾನದ ಮೂಲಕ ಎಷ್ಟೋ ಜನ ಋಷಿಗಳು ಯೋಗಿಗಳು ಅಂತರ್ನಿಶಬ್ದವನ್ನ ಸಾಧಿಸಿದರು. ಭಗವಂತನ ಸಂದೇಶಗಳನ್ನ ತಿಳಿದುಕೊಂಡ್ರು. ಅದನ್ನು ಆಚರಿಸಿದ್ರು. ಲೋಕಕ್ಕೆ ಬೋಧಿಸಿ ಮಹಾತ್ಮರಾದರು, ದೇವರುಗಳಾದರು. ಆದ್ದರಿಂದ ಎಲ್ಲರೂ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಉಸಿರಾಟದ ಮೇಲೆ ಗಮನ, ನಿರ್ವಿಷಯಂ ಮನಃ, ಮನಸ್ಸನ್ನು ಶೂನ್ಯ ಮಾಡಬೇಕು. ಭಗವಂತನ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಯಾವುದೋ ಒಂದು ಬೊಂಬೆಯನ್ನ, ಯಾವುದೋ ಒಂದು ಫೋಟೋವನ್ನ, ಯಾವುದೋ ಒಂದು ಯಂತ್ರವನ್ನ ಮಂತ್ರವನ್ನು ಇಟ್ಟುಕೊಂಡು ಅದನ್ನ ಮಾತನಾಡು, ನನಗೆ ಸಂದೇಶ ಕೊಡು, ನನಗೆ ಆತ್ಮಜ್ಞಾನ ಕೊಡು, ಬ್ರಹ್ಮಜ್ಞಾನ ಕೊಡು ಅಂದ್ರೆ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾನವ ತಯಾರು ಮಾಡಿದಂತಹ ಬೊಂಬೆಗೆ ಮಾತನಾಡುವ ಶಕ್ತಿಯನ್ನು ಮಾನವ ಕೊಟ್ಟಿದ್ದಾನ? ಇವನಿಗೇ ಮಾತನಾಡುವ ಶಕ್ತಿ ಇಲ್ಲ. ಇವನಿಗೇ ಮಾತನಾಡುವ ಶಕ್ತಿ ಯಾರಿಂದ ಬಂದದ್ದು? ಒಳಗೆ ಇರುವ ಆತ್ಮದಿಂದ ಬಂದದ್ದು. ಆ ಆತ್ಮ ದೇಹದಲ್ಲಿ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಮಾತ್ರ ಅವನು ಮಾತಾಡ್ತಾನೆ. ಆ ಆತ್ಮ ದೇಹದಿಂದ ಹೊರಗೆ ಬಂದ್ರೆ ಅವನದೇ ಬಾಯಿ ನಾಲಿಗೆ ಎಲ್ಲ ಇದೆ, ಆದರೂ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ.
ಆ ಮಾತನಾಡುವ ಚೈತನ್ಯ ಶಕ್ತಿಯನ್ನು ತುಂಬಿದ್ಯಾರು? ಆತ್ಮ. ಆತ್ಮ ಅಂದ್ರೆ ಯಾರು? ಪರಮಾತ್ಮ. ಹಾಗಾಗಿ ಭಗವಂತನನ್ನ ಮಾನವನೊಳಗಿಂದ ತಪ್ಪಿಸಿ ಹೋದರೆ ಶರೀರ ನಾಶವಾಗ್ತದೆ. ಆ ಮಾನವ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಭಗವಂತನ ಮಾತುಗಳನ್ನು ಆಲಿಸಬೇಕಾದರೆ ಮನಸ್ಸನ್ನ ಶೂನ್ಯ ಮಾಡಬೇಕು. ಮನಸ್ಸನ್ನ ಶೂನ್ಯ ಮಾಡಬೇಕಂತಂದ್ರೆ ಉಸಿರಾಟದ ಮೇಲೆ ಗಮನ ಇಡಬೇಕು. ಅನೇಕ ಜನರು ಎಲ್ಲರೂ ಹೇಳ್ತಾರೆ ಏನು ಅಂತಂದ್ರೆ, ಒಳ್ಳೆಯ ಮುಹೂರ್ತ ಮುಹೂರ್ತ ನೋಡ್ತಾರೆ ಅಲ್ವಾ? ಒಳ್ಳೆ ಕಾಲ ಗಡಿಗೆ ಸಮಯ, ಒಂದು ಮದುವೆ ಮಾಡಬೇಕು, ಏನೋ ಒಂದು ಒಳ್ಳೆ ಶುಭ ಕಾರ್ಯ ಮಾಡಬೇಕು ಅಂತಂದ್ರೆ ಮುಹೂರ್ತ ನೋಡ್ತಾರೆ, ತಿಥಿಗಳನ್ನು ನೋಡ್ತಾರೆ, ನಕ್ಷತ್ರಗಳನ್ನು ನೋಡ್ತಾರೆ. ಯಾಕೆ ನೋಡ್ತಾ ಇದ್ದಾರೆ? ಒಳ್ಳೆಯ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನಾದರೂ ಮಾಡಬೇಕು ಅಂತ. ಅದಕ್ಕೋಸ್ಕರ ಮುಹೂರ್ತಗಳನ್ನ ಇರಿಸ್ಕೊಳ್ತಾರೆ. ಪಂಚಾಂಗವನ್ನ ತಿರುಗಿ ತಿರುಗಿ ಹಾಕಿ ತಿಥಿ ವಾರ ನಕ್ಷತ್ರ ಎಲ್ಲ ನೋಡಿ, ಎಲ್ಲ ಚೆನ್ನಾಗಿದ್ರೆ ಮಾತ್ರ ಒಂದು ಶುಭ ಕಾರ್ಯವನ್ನ ನಿಶ್ಚಯ ಮಾಡ್ತಾರೆ. ಅದು ವಿವಾಹ ಆಗಿರ್ಲಿ, ಶುಭ ಕಾರ್ಯವಾಗಿರ್ಲಿ, ಗೃಹ ಪ್ರವೇಶ, ವ್ಯಾಪಾರ, ಏನೇ ಒಂದು ಒಳ್ಳೆ ಕೆಲಸ ಮಾಡಬಹುದು. ಆದರೆ ಎಲ್ಲರೂ ಅಂದುಕೊಳ್ಳುವ ಮುಹೂರ್ತಗಳೆಲ್ಲವುಗಿಂತ ಒಳ್ಳೆಯ ಮುಹೂರ್ತ ಹೊಂದಿದೆ. ಆ ಮುಹೂರ್ತವನ್ನ ಯಾವುದೇ ನೀವು ಪಂಚಾಂಗ ತೆಗಿಬೇಕಾಗಿಲ್ಲ, ಯಾವುದೇ ಭಟ್ರ ಹತ್ರ ಹೋಗಬೇಕಾಗಿಲ್ಲ, ಯಾರೋ ಪಂಡಿತರ ಹತ್ರ ಹೋಗಬೇಕಾಗಿಲ್ಲ, ತುಂಬಾ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದೇ ಒಳ್ಳೆಯ ಸಮಯ, ಅದೇ ಪವಿತ್ರವಾದ ಸಮಯ, ಅದೇ ಎಲ್ಲವುಗಳಿಗಿಂತ ಉತ್ತಮವಾದ ಮುಹೂರ್ತ ಯಾವುದು? ನಮ್ಮ ಗಮನ. ಇದನ್ನು ಬರೆದಿಟ್ಟುಕೊಳ್ಬೇಕು ನೀವು. ಏನು ವ್ಯತ್ಯಾಸ? ಎಲ್ಲರೂ ನಾವು ಹೇಳ್ತೀವಿ ಮುಹೂರ್ತ ಧ್ಯಾನಿಗಳಿಗೆ ಮುಹೂರ್ತ ಇರುತ್ತೆ, ಏನಿಲ್ಲ. ಎಲ್ಲರೂ ಹೇಳ್ತಾರೆ, ಹೀಗೆ ಇಲ್ಲ. ಅದನ್ನು ತಿಳ್ಕೊಳ್ಬೇಕು ಅಲ್ವಾ? ಇವತ್ತು ನೀವು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಬೇರೆಯವರು ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಎಷ್ಟೋ ಜನ ಕೇಳ್ತಾರೆ, ಯಾಕೆ ಮಾಂಸ ಯಾಕೆ ತಿನ್ಬಾರ್ದು ಅಂತ ಕೇಳ್ತಾರೆ. ಎಷ್ಟು ಜನರಿಗೆ ಉತ್ತರ ಕೊಡ್ಲಿಕ್ಕೆ ಬರ್ತಿದೆ ಅಲ್ವಾ? ನೀವು ಫೋಟೋ ಪೂಜೆ ಮಾಡ್ಬೇಡ, ಅದನ್ನ ಪೂಜೆ ಮಾಡ್ಬೇಡ ಅಂತೀಯ, ಧ್ಯಾನ ಮಾಡು ಅಂತೀಯ. ಅದು ಹಿಂಗೆ ಅಂತ ವ್ಯತ್ಯಾಸ ಕೇಳಿದ್ರೆ, ಜನ ಕೇಳಿದ್ರೆ ಹೇಳಲಿಕ್ಕೆ ಬರ್ತದ ನಮಗೆ? ಎಷ್ಟೋ ಜನರಿಗೆ ಉತ್ತರ ಬರೋಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ಒಟ್ಟಿನಲ್ಲಿ ಹೇಳ್ತಾರೆ ಅಂದು ಒಂದು ಮಾಡಿಬಿಡೋದು. ಹಾಗಲ್ಲ. ಹಾಗೆ ಯಾರಾದರೂ ಕೇಳಿದ್ರೆ ಅವರಿಗೆ ಅರ್ಥ ಮಾಡಿಸುವ ಜವಾಬ್ದಾರಿ ನಮ್ಮದು. ನೀವು ಸರಿಯಾಗಿ ಅರ್ಥ ಮಾಡಿಸಿದ್ರಿ ಅಂದ್ರೆ ಅವತ್ತಿನಿಂದಲೇ ಅವರು ಧ್ಯಾನಕ್ಕೆ ಬರ್ತಾರೆ. ನಾವು ಕರೆದ್ವಿ, ಧ್ಯಾನ ಮಾಡ್ರಿ ಅಂದ್ವಿ, ಆದ್ರೆ ಅವ್ರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅವರಿಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕೆ ಸ್ಪಷ್ಟತೆ ಇಲ್ಲ? ನಾವೇ ಅರ್ಧ ಮಾಡ್ತಾ ಇದ್ದೀವಿ, ನಾವೇ ಸರಿಯಾಗಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ಏನ್ ಹೇಳ್ತೀವಿ ನಾವು? ಧ್ಯಾನ ಮಾಡಪ್ಪ, ಒಳ್ಳೇದಾಗ್ತದೆ ಅಷ್ಟೇ ಹೇಳೋದು. ನಾವು ಪೂಜೆ ಮಾಡಿದ್ರು ಒಳ್ಳೇದಾಗ್ತದೆ ಅಂತ ಅಲ್ವಾ? ಎಲ್ಲೋ ದೇವರ ಹತ್ರ ಹೋಗಿ ಹರಕೆ ಹೊತ್ಕೊಂಡ್ರು ಒಳ್ಳೇದು. ಅದಕ್ಕಾಗಿ ಅದನ್ನೇ ಮಾಡಬೇಕಾ ಅಲ್ವಾ? ಹಾಗೆ ನಾವು ಅರ್ಥ ಮಾಡಿಸುವಲ್ಲಿ ವಿಫಲರಾಗ್ತಾ ಇದ್ದೇವೆ. ನಮ್ಮ ಗಮನ ಯಾವ ಸಮಯದಲ್ಲಿ ಪರಮಾತ್ಮನ ಕಡೆಗೆ ವಾಲ್ತದೆಯೋ ಆ ಗಳಿಗೆ ಇರ್ಬೋದು, ಆ ಕ್ಷಣ ಇರ್ಬೋದು, ಆ ಮುಹೂರ್ತ, ಆ ದಿನ, ಆ ವಾರ, ತಿಥಿಯೇ ಪವಿತ್ರವಾದ ತಿಥಿ, ಸಮಯ ಪವಿತ್ರ. ಯಾವಾಗ ನಾವು ಭಗವಂತನ ಕಡೆಗೆ ನಮ್ಮ ಮನಸ್ಸು ವಾಲ್ತದೋ, ಯಾವಾಗ ಹೇಗೆ ಭಗವಂತನ ಕಡೆಗೆ ವಾಲದು? ಧ್ಯಾನ ಸ್ಥಿತಿಯಲ್ಲಿ. ಪರಮಾತ್ಮನಿಗಿಂತ ಶ್ರೇಷ್ಠವಾದವರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ಎಲ್ಲವೂ ಆತನೇ. ಆತ ಎಲ್ಲವುಗಳಿಗೆ ಅತೀತನಾದವರು. ಈ ಸೃಷ್ಟಿಯಲ್ಲಿ ಏನೇ ಸಂಭವಿಸಿದ್ರು ಕೂಡ ಆತನ ಇಚ್ಛೆಯಿಂದ, ಆತನ ಕಾರಣ ಇಲ್ಲದೆ, ಅವನ ಶಕ್ತಿ ಇಲ್ಲದೆ ಯಾವುದು ನಡೀತಾ ಇಲ್ಲ. ಆತನ ಪ್ರಮೇಯವೇ ಇಲ್ಲದೆ ಸಣ್ಣ ಇರುವೆ ಸಹ ನಮಗೆ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರನ ಆಜ್ಞೆ ಇಲ್ಲದೆ ಇರುವೆಯಾದರೂ ಸಹ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇಲ್ಲದೆ ಹೋದರೆ ಇರುವೆಯಾದರೂ ಶವವಾಗಿ ಹೋಗ್ತದೆ. ಶವವಾದ ಇರುವೆಗೆ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟೊಂದು ಶ್ರೇಷ್ಠನಾದಂತಹ ಭಗವಂತನನ್ನ ಮರೆತು ಹೋಗ್ತಾ ಇದ್ದೇವೆ. ಆತನನ್ನು ಮರೆಯುವುದಷ್ಟೇ ಅಲ್ಲದೆ ಆತ ಹೇಗಿರ್ತಾನೋ ಸಹ ತಿಳಿದುಕೊಳ್ಳದೆ ಎಲ್ಲಾ ಕೆಲಸಗಳನ್ನ ಪ್ರಾರಂಭಿಸ್ತಾ ಇದ್ದೇವೆ, ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ದೇವರ ಹೆಸರಲ್ಲಿ ಇನ್ನೇನೋ ಪೂಜೆ ಮಾಡಿ ದೇವರನ್ನ ಕಡೆಗಣಿಸ್ತಾ ಇದ್ದೇವೆ. ಅದಕ್ಕೆ ಯಾವ ಕೆಲಸ ಪ್ರಾರಂಭಿಸುವುದರ ಮೊದಲು ಎಲ್ಲವುಗಳಿಗೆ ಆಧಾರವಾದಂತಹ, ಎಲ್ಲರನ್ನ ನಡೆಸ್ತಾ ಇರುವಂತಹ ಅನಂತ ಶಕ್ತಿ ಸ್ವರೂಪನಾದ ಆ ಭಗವಂತನ ನೆನಪು ಮಾಡಿಕೊಂಡು ಆತನ ಮೇಲೆ ಸ್ವಲ್ಪ ಹೊತ್ತು ದೃಷ್ಟಿ ಇಡೋಣ. ಆ ರೀತಿ ದೃಷ್ಟಿ ಇಟ್ಟು ನಾವು ಹೊರಟಿರುವ ಕೆಲಸವನ್ನು ಪ್ರಾರಂಭಿಸೋಣ ಅಂತ ಹೇಳಿ ನಮ್ಮ ಶುಭ ಕಾರ್ಯಗಳನ್ನು ಶುರು ಮಾಡ್ತಾರೆ. ಕಾರಣ ಯಾಕೆ? ಇದಕ್ಕಿಂತ ಒಳ್ಳೆಯ ಕೆಲಸ, ಶ್ರೇಷ್ಠವಾದ ಕಾರ್ಯ ಈ ಸೃಷ್ಟಿಯಲ್ಲಿ ಇಲ್ಲವಾದ್ದರಿಂದ. ಹಾಗೆ ಯಾವ ಸಮಯದಲ್ಲಾದರೆ ನಾವು ದೃಷ್ಟಿ ಭಗವಂತನ ಎಡೆಗೆ ಹೋಗ್ತದೋ ಅದೇ ಎಲ್ಲರಿಗಿಂತ ಒಳ್ಳೆಯ ಮುಹೂರ್ತ, ಆ ಶುಭ ಕಾರ್ಯ, ಅದೇ ಲಾಭದಾಯಕ. ಹಾಗಾದ್ರೆ ಭಗವಂತ ಯಾರು ಅಂದ್ರೆ ಆತ್ಮ. ಮತ್ ನಾವು ದೇವ್ರ ಪೂಜೆ ಮಾಡೇ ಅಲ್ವಾ ಮಾಡ್ತಾ ಇರೋದು?
ದೇವ್ರ ಪೂಜೆ ಫೋಟೋನ ಪೂಜೆ ಮಾಡೇ ಅಲ್ವಾ ನಾವು ಮಾಡ್ತಾ ಇರೋದು. ನಾವು ಗಮನ ಇಟ್ಟಿದ್ದು ದೇವರ ಫೋಟೋ ಮೇಲೆ, ನಿಜವಾದ ದೇವರ ಮೇಲೆ ಅಲ್ಲ. ನಾವು ಗಮನ ಇಟ್ಟಿದ್ದು, ಪೂಜೆ ಮಾಡಿದ್ದು ನಾವೇ ಸೃಷ್ಟಿ ಮಾಡಿದಂತಹ ಭಗವಂತನ ಪ್ರತಿರೂಪಗಳಿಗೆ. ಆದ್ರೆ ಮಾಡಿದ್ದು ಭಗವಂತನ ಆರಾಧನೆ ಇಲ್ಲ. ಯಾರ ಮೇಲೆ ದೃಷ್ಟಿ ಇಡಬೇಕಾಗಿದೆ? ಆತ್ಮದ ಮೇಲೆ, ಎಲ್ಲರಲ್ಲಿ ಇರುವ ಭಗವಂತನ ಮೇಲೆ ಗಮನ ಇಡಬೇಕಾದರೆ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಅಂದ್ರೆ ಅದಕ್ಕೆ ಧ್ಯಾನ ಮಾಡಬೇಕು. ಹೀಗೆ ಎಲ್ಲ ಒಂದಾಗಿ ಕೆಲವು ಕ್ಷಣ ಧ್ಯಾನ ಮಾಡಿ, ಯಾವುದೇ ಕೆಲಸವನ್ನಾದರೂ, ಯಾವುದೇ ಕಾರ್ಯವನ್ನಾದರೂ, ಯಾವುದೇ ಸಮಯದಲ್ಲಾದರೂ, ಯಾವುದೇ ದಿನವಾದರೂ, ಯಾವುದೇ ತಿಂಗಳಾಗಿರ್ಲಿ ಪ್ರಾರಂಭಿಸಬಹುದು, ಮಾಡಿಕೊಳ್ಳಬಹುದು. ಕಾರಣ ಅದಕ್ಕಿಂತ ಒಳ್ಳೆಯ ಮುಹೂರ್ತ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಿಮಿಷಂ ನಿಮಿಷಾರ್ಥಂ ವಾಜ್ಞಾನಿನ ಧ್ಯಾನ ಚಿಂತೆಯ ಕ್ರಯ ಕೋಟಿ ಸಹಸ್ರಾಣಂ ಧ್ಯಾನಮೇಕಂ ವಭಿಷ್ಯಮ. ಆತ್ಮಜ್ಞಾನಿಗಳು ನಿಮಿಷವಾದರೂ, ಅರ್ಧ ನಿಮಿಷವಾದರೂ ಧ್ಯಾನ ಮಾಡೋದ್ರಿಂದ 1000 ಕೋಟಿಗಳ ಕೃತ್ಯಗಳು ಮಾಡಿದ ಫಲಿತಾಂಶ ಲಭಿಸ್ತದೆ. ಆದ್ದರಿಂದ ಆ ಸಮಯವೇ ಶ್ರೇಷ್ಠವಾದ ಸಮಯ. ಧ್ಯಾನಿಗಳು ಯಾವಾಗ ಧ್ಯಾನ ಮಾಡ್ತಾರಲ್ವಾ, ಆ ಸಮಯವೇ ಶ್ರೇಷ್ಠವಾದ ಸಮಯ. ನನ್ನ ಮಾತುಗಳಲ್ಲ ಇದು, ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು. ನಿಮಿಷಂ ನಿಮಿಷಾರ್ಥಂ ವಾ ಜ್ಞಾನಿನ ಧ್ಯಾನ ಚಿಂತೆಯ ಕ್ರಯ ಕೋಟಿ ಸಹಸ್ರಾಣಂ ಧ್ಯಾನಮೇಕಂ ಅಭಿಷ್ಯಮ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವೇನ್ ಹೇಳ್ತೀವಿ? ಒಂದೇ ನಿಮಿಷ ಆದ್ರೂ ಧ್ಯಾನ ಮಾಡಿ. ಯಾಕೆ? ಒಂದು ನಿಮಿಷದಲ್ಲಿ ಅದೇನು ಶಕ್ತಿ ಬಂದ್ಬಿಡ್ತದ? ಒಂದು ಗಂಟೆ 2 ಗಂಟೆ ದಿನಪೂರ್ತಿ ಮಾಡಿ ಸಾಧನೆ ಮಾಡಿದ ಶಕ್ತಿ ಬರದೇ ಇರೋದು ಎಲ್ಲೋ ಏನೋ ಮಾಡುವಾಗ ಎಲ್ಲರೂ ಸೇರಿ ಒಂದು ನಿಮಿಷ ಧ್ಯಾನ ಮಾಡಿ ಸಾಕು, 5 ನಿಮಿಷ ಧ್ಯಾನ ಮಾಡಿ, ಏನೋ ಕೆಲಸ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರರ್ಥ ಆ 1 ನಿಮಿಷ ಧ್ಯಾನ, ಅದರರ್ಥ ನೀನು ಆ 1 ನಿಮಿಷದಲ್ಲಿ ಭಗವಂತನನ್ನು ನೋಡ್ತಾ ಇದ್ದೀ, ಭಗವಂತನನ್ನು ನೆನಪು ಮಾಡ್ಕೊಳ್ತಾ ಇದ್ದೀಯಾ, ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀ, ಭಗವಂತನ ಒಟ್ಟಿಗೆ ನಿದ್ದೀಯಾ, ದೇವರು ಪೂಜೆ ಮಾಡ್ತಾ ಇದ್ದೀಯಾ, ಆರಾಧನೆ ಮಾಡ್ತಾ ಇದ್ದೀಯ ಅಂತ ಅರ್ಥ. ಆ ದೇವರ ಜೊತೆಗೆ ಕೃತಜ್ಞತನಾಗಿದ್ದೀಯ, ಆ ದೇವರ ಜೊತೆಗೆ ಕನೆಕ್ಟ್ ಆಗಿ ನೀನು ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದೀಯಾ ಅಂತ ಅರ್ಥ. ಆದ್ದರಿಂದ ಆ ಒಂದು ವೇಳೆ ಆ ಸಮಯ ಕೆಟ್ಟ ಗಳಿಗೆ ಆಗಿರ್ಬೋದು, ನಮ್ಮ ಪ್ರಕಾರ ಪಂಚಾಂಗದ ಪ್ರಕಾರ ಅಲ್ವಾ, ಕೆಟ್ಟ ಗಳಿಗೆ ಇರ್ಬೋದು, ಆ ಯಮಗಂಟ ಕಾಲನೋ ಗುಳಿಗ ಕಾಲನೋ ಯಾವುದೋ ಒಂದು ಕಾಲ. ಒಂದು ವೇಳೆ ಆ ಸಮಯದಲ್ಲಿ ಅವನು ಕೂತು 1 ನಿಮಿಷ ಆಗಿರ್ಲಿ, 5 ನಿಮಿಷ ಆಗಿರ್ಲಿ ಧ್ಯಾನ ಮಾಡಿದ ಅಂತಂದ್ರೆ ಅವನ ಪಾಲಿಗೆ ಅದೇ ಸಮಯ ಪುಣ್ಯದ ಸಮಯ ಆಗ್ತದೆ, ಒಳ್ಳೆಯ ಮುಹೂರ್ತದ ಸಮಯ ಆಗ್ತದೆ. ಈ ಧ್ಯಾನ ವಿವಾಹಗಳಾಗ್ತದೆ, ಧ್ಯಾನ ವಿವಾಹ ಅವರು ಮುಹೂರ್ತ ನೋಡಲ್ಲ, ಭಟ್ರನ್ ಕರೆಸಲ್ಲ, ಮಂತ್ರ ಹೇಳಿಸಲ್ಲ, ಏನಿಲ್ಲ. ನಾನೇ ನೋಡಿದ್ದೀನಿ 2. ಅವ್ರಿಗೆ ಸಮಯನೇ ಇಲ್ಲ. ಅದು ರಾತ್ರಿ ಆದ್ರೆ ರಾತ್ರಿನೇ ಮಾಡ್ತಾರೆ, ಸಂಜೆ ಆದ್ರೆ ಸಂಜೆನೇ ಮಾಡ್ತಾರೆ. ಯಾವ್ದು ಮುಹೂರ್ತ ಇಲ್ಲ, ಏನಿಲ್ಲ. ಯಾಕೆ? ಧ್ಯಾನಿಗಳು ಯಾವಾಗ ಧ್ಯಾನ ಮಾಡಿದ್ರು ಅದೇ ಅವರಿಗೆ ಮುಹೂರ್ತ. ಯಾಕೆ? ಭಗವಂತನೊಂದಿಗೆ ಯಾವಾಗ ನಾವು ಅನುಸಂಧಾನವಾಗ್ತವೆ ಅದೇ ಅದೇ ನಮ್ಮ ಪಾಲಿಗೆ ಒಳ್ಳೆಯ ಮುಹೂರ್ತ. ಇಲ್ಲಿ ದೇವರು ಇರ್ತಾನೋ ಅದೇ ಒಳ್ಳೆಯ ಮುಹೂರ್ತ. ಆತ್ಮಜ್ಞಾನಿಗಳು. ಹಾಗಾಗಿ ಯಾವ ಕ್ಷಣದಲ್ಲಿ ನಾವು ಧ್ಯಾನ ಮಾಡ್ತಿರೋ ಅದೇ ಒಳ್ಳೆಯ ಮುಹೂರ್ತ. ಅದಕ್ಕೆ ನೋಡಿ, ಯಾವುದೇ ಕೆಲಸಕ್ಕಾದರೂ ಎಷ್ಟೇ ಶ್ರೇಷ್ಠವಾದ ಮುಹೂರ್ತ ಇಟ್ಟರೂ ಕೂಡ, ಒಳ್ಳೆಯ ದಿನ ನೋಡಿದರೂ ಕೂಡ, ಒಳ್ಳೆಯ ಗಳಿಗೆಗಳನ್ನ ನಿರ್ಣಯಿಸಿದರೂ ಪೂಜೆ ಮಾಡದೆ ಆ ಕೆಲಸವನ್ನ ಪ್ರಾರಂಭಿಸೋದಿಲ್ಲ ಅಲ್ವಾ? ಯಾಕೆ? ಮುಹೂರ್ತಕ್ಕಿಂತ ಭಗವಂತನ ಮೇಲೆ ದೃಷ್ಟಿ ಇರಿಸುವುದು ಮುಖ್ಯ. ಆದರೆ ಹೇಗೆ ದೃಷ್ಟಿ ಇರಿಸಬೇಕು ಅನ್ನೋದು ಗೊತ್ತಿಲ್ಲ. ನಾವು ಫೋಟೋಗಳ ಮೇಲೆ, ಇನ್ಯಾವುದ್ರ ಮೇಲೆ ದೃಷ್ಟಿ ಇಡ್ತಾ ಇದ್ದೇವೆ. ಹಾಗೆ ಯಾವುದೇ ಕೆಲಸ ಪ್ರಾರಂಭಿಸುವುದಕ್ಕಿಂತ ಮೊದಲು ಏನ್ ಮಾಡಬೇಕು? ಸತ್ಯರೂಪವಾದ ಆತ್ಮದ ಮೇಲೆ ಗಮನ ಇರಿಸಬೇಕು. ಅದೇ ಎಲ್ಲದಕ್ಕಿಂತ ಒಳ್ಳೆಯ ಮುಹೂರ್ತ. ಆದ್ದರಿಂದ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಮೊದಲು ಅಲ್ಲಿ ಇವರವರೆಲ್ಲ ಒಟ್ಟಾಗಿ ಧ್ಯಾನ ಮಾಡಬೇಕು. ಎಲ್ಲರೂ ಒಟ್ಟಾಗಿ ಧ್ಯಾನ ಮಾಡಿದ್ರು ಅಂದ್ರೆ ಅಲ್ಲಿ ಭಗವಂತ ಬರ್ತಾನೆ. ಅದು ಒಂದು ದೊಡ್ಡ ಉತ್ತಮ ಕಾರ್ಯ ಆಗ್ತದೆ, ಅಲ್ಲಿ ಶ್ರೇಷ್ಠವಾದ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ನಾವೇನ್ ಮಾಡಬೇಕು? ಆತ್ಮಾರಾಧನೆ ಮಾಡಬೇಕು, ಸತ್ಯವಾದ ಭಗವಂತನ ರೂಪವನ್ನು ಆರಾಧನೆ ಮಾಡಬೇಕು ಅಲ್ವಾ? ಹಾಗೆ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂತಹ ಭಗವಂತ ಅನಂತ ಶಕ್ತಿ ಸ್ವರೂಪ, ಅಂದ್ರೆ ಅನಂತವಾದ ಶಕ್ತಿಗಳನ್ನು ಹೊಂದಿದವು. ಆತನ ಒಂದೊಂದು ಶಕ್ತಿಗೆ ನಾವೇನ್ ಮಾಡಿದ್ದೀವಿ? ಒಂದೊಂದು ಹೆಸರಿಟ್ಟಿದ್ದೀವಿ. ಆ ಒಂದೊಂದು ಹೆಸರಿಟ್ಟಿದ್ದಷ್ಟೇ ಅಲ್ಲ, ಅವರೆಲ್ಲ ಬೇರೆ 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 ಅಂತ ಹೇಳಿಟ್ಟಿದ್ದೇವೆ. ಅದನ್ನ ನಾವೇ ಇಟ್ಟಿದ್ದೀವಿ ಅಂತಾನೆ ಹೇಳಕ್ಕಾಗಲ್ಲ.
ಹಿಂದಿನವರು ಇಟ್ಟಿರು. ಯಾರು? ಸೃಷ್ಟಿ ಮಾಡುವ ಭಗವಂತನ ಶಕ್ತಿ. ಆ ಶಕ್ತಿ ಏನಂದ್ರು? ಬ್ರಹ್ಮ ಅಂತ ಕರೆದು. ಅಂದ್ರೆ ಬ್ರಹ್ಮ ಅಂದ್ರೆ ಯಾರೋ ಬೇರೆ ವ್ಯಕ್ತಿ ಇದ್ದಾನೆ ಅಂತ. ಕಾಪಾಡುವ ಶಕ್ತಿಗೆ ವಿಷ್ಣು ಅಂದ್ವಿ, ವಿನಾಶ ಮಾಡುವ ಶಕ್ತಿಗೆ ಶಿವ ಅಂದ್ರು, ಪರಿಪಾಲಿಸುವ ಶಕ್ತಿಗೆ ಇಂದ್ರ ಅಂದ್ರು, ಬೆಳಕನ್ನು ಕೊಡುವ ಶಕ್ತಿಗೆ ಸೂರ್ಯ ಅಂದ್ರು, ನೀರನ್ನು ಕೊಡುವವನಿಗೆ ವರುಣ ಅಂದ್ರು, ಶಾಖವನ್ನು ಕೊಡುವ ಶಕ್ತಿ ಅಗ್ನಿ ಅಂದ್ರು. ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಶಕ್ತಿಗೆ ಒಂದೊಂದು ಹೆಸರಿಟ್ಟಿವಿ. ಭಗವಂತನ ಒಂದೊಂದು ಶಕ್ತಿಗೆ ಅದೇ ರೀತಿ ಆ ಋಷಿಗಳು ಪಂಡಿತರು ಭಗವಂತನ ಒಂದೊಂದು ಶಕ್ತಿಗೆ ಒಂದೊಂದು ಹೆಸರಿಟ್ಟು ಆ ಶಕ್ತಿಗೆ ತಕ್ಕ ಹಾಗೆ ಏನ್ ಮಾಡಿದ್ರು? ಅವನಿಗೆ ರೂಪಗಳನ್ನ ಕೊಟ್ಟರು, ಅವನಿಗೆ ಆಯುಧಗಳನ್ನ ಕೊಟ್ಟರು, ಅವನಿಗೆ ವಾಹನಗಳನ್ನ ಕೊಟ್ಟರು. ಅವರು ಮಾಡುವ ವಿಧ ವಿಧವಾದ ಕೆಲಸಗಳನ್ನ ನೋಡಿ ಅವರೆಲ್ಲ ಬೇರೆ ಬೇರೆ ದೇವರುಗಳು ಅಂತ ನಾವು ಅನ್ಕೊಂಡಿದ್ದೇವೆ. ಹೀಗೆ ಸೃಷ್ಟಿಯಲ್ಲಿ ನಮ್ಮ ಪ್ರಕಾರ ಎಷ್ಟು ಜನ ಇದ್ದಾರೆ? ಮುಕ್ಕೋಟಿ ದೇವತೆಗಳು, ಮುಕ್ಕೋಟಿ ದೇವತೆಗಳಿದ್ದಾರೆ. ಆದರೆ ಸತ್ಯ ಯಾವುದು ಅಂತಂದ್ರೆ, ಆ ಮುಕ್ಕೋಟಿ ದೇವತೆಗಳು ಅಂತ ನಾವೇನು ಸೃಷ್ಟಿ ಮಾಡಿದ್ದೇವೆ, ಹಾಗೆ ಯಾರೋ ಮುಕ್ಕೋಟಿ ದೇವತೆಗಳು ಅಂತ ಯಾರೂ ಇಲ್ಲ. ಎಲ್ಲರೂ ಎಲ್ಲವನ್ನ ಮಾಡ್ತಾ ಇರೋ ಶಕ್ತಿ ಒಂದೇ ಇದೆ, ಪರಮಾತ್ಮ ಶಕ್ತಿ. ಅವೆಲ್ಲ ಏನು? ಭಗವಂತನ ಒಂದೊಂದು ಭಾಗಗಳು ಅಲ್ವಾ? ಆಗ ನೋಡಿ, ವಿಶ್ವರೂಪ, ಗೀತೆಯಲ್ಲಿ ವಿಶ್ವರೂಪ ದರ್ಶನ ಬರ್ತದೆ. ತನ್ನ ವಿಶ್ವರೂಪವನ್ನು ತೋರಿಸಿ ಕೃಷ್ಣ ಹೇಳಿದ, ನೋಡು ಎಲ್ಲರೂ ನನ್ನಲ್ಲೇ ಇದ್ದಾರೆ, ಎಲ್ಲ ನಾನೇ, ಎಲ್ಲವೂ ನಾನೇ. ನಮಗೆ ಅರ್ಥ ಆಗೋಲ್ಲ ಅದು. ಎಲ್ಲವೂ ನಾನೇ ಹೆಂಗೆ ಅರ್ಥ ಆಗೋಲ್ಲ? ನಮ್ಮಲ್ಲಿ ಇಂದ್ರಿಯಗಳಿದ್ದಾವೆ ಅಲ್ವಾ? ನಮ್ಮ ದೇಹದಲ್ಲಿ ಬೇಕಾದಷ್ಟು ಅಂಗಾಂಗಗಳಿದ್ದಾವೆ. ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಎಲ್ಲವೂ ಇದೆ. ಎಲ್ಲವೂ ಎಲ್ಲ ಕೆಲಸ ಮಾಡ್ತಾವ? ಇಲ್ಲ. ಎಲ್ಲವಕ್ಕೂ ಒಂದೇ ಹೆಸರಿದೆಯಾ? ಇಲ್ಲ. ಕಣ್ಣಿಗೆ ಕಣ್ಣು ಅಂತ ಕರಿತೀವಿ, ಕಿವಿ ಕಿವಿ ಅಂತ ಕರಿತೀವಿ. ಕಿವಿ ಮಾಡೋ ಕೆಲಸ ಕಣ್ಣು ಮಾಡಲ್ಲ, ಕಣ್ಣು ಮಾಡೋ ಕೆಲಸ ಕಿವಿ ಮಾಡಲ್ಲ. ಆದ್ರೆ ಅವೇರು ಬೇರೆ ಬೇರೆ ನಾವು ಅಲ್ಲ. ಎಲ್ಲವೂ ಬೇರೆ ಬೇರೆ ಅಲ್ಲ, ಎಲ್ಲವೂ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ದೇವೆ. ಎಲ್ಲವನ್ನ ಬೇರೆ ಬೇರೆ ರೂಪದಲ್ಲಿದ್ದಾವೆ. ಎಲ್ಲವೂ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಅವೆಲ್ಲವೂ ಬೇರೆ ಬೇರೆಯಾ? ಅಲ್ವಾ? ಬೇರೆ ಬೇರೆಯಾ? ಇಲ್ಲ. ಎಲ್ಲವೂ ಅದು ನಾನೇ, ನಾನೇ ಆಗಿದ್ದೇನೆ. ನಾನೇ ಅಂದ್ರೆ ಯಾವುದು? ಇಡೀ ದೇಹವನ್ನ ಸೇರಿಸಿ ನಾನೇ ಅಂತ ಹೇಳೋದು ಅಲ್ವಾ? ಬರೀ ಕೈ ಅಂತ ತೋರಿಸಿ ಇದು ನಾನೇ ಅಂತ ಹೇಳಕ್ಕಾಗ್ತದೆ? ನನ್ನ ಕೈ. ಕಣ್ಣು, ಕಣ್ಣನ್ನು ತೋರಿಸಿ ಇದು ನಾನೇ ಅಂತ ಹೇಳಕ್ಕಾಗ್ತದೆ? ಇಲ್ಲ, ನನ್ನ ಕಣ್ಣು, ನನ್ನ ಅಂದ್ರೆ ಇಡೀ ಅಲ್ಲಿರುವ ಎಲ್ಲವನ್ನ ಸೇರಿ ಪರಮಾತ್ಮ ನಾನು ಅಂತ ತೋರಿಸ್ಕೊಳ್ತೇನೆ. ಭಗವಂತನು ಹಾಗೆ. ಅದಕ್ಕೆ ವಿಶ್ವರೂಪ ದರ್ಶನ ಅಂದ್ರೆ ಏನು? ವಿಶ್ವರೂಪದಲ್ಲಿ ಕೃಷ್ಣ ಹೇಳಿದ, ನೋಡು ಎಲ್ಲವೂ ನಾನೇ ಆಗಿದ್ದೇನೆ. ಅದು ಹೆಂಗೆ ಎಲ್ಲವೂ ನಾನೇ ಆಗ್ತದೆ ಅಂದ್ರೆ? ಅದು ಕಣ್ಣು ಹೆಂಗ ಒಂದೇ ಆಗ್ತದೆ, ಕಿವಿ ಹೆಂಗ ಒಂದೇ ಆಗ್ತದೆ ಅಂದ್ರೆ ಅಲ್ವಾ? ಹಾಗೆ ಎಲ್ಲವೂ ನಾನೇ ಅಂತಂದ್ರೆ ಭಗವಂತನ ವಿವಿಧ ರೂಪಗಳು, ಅವನು ಮಾಡುವ ವಿವಿಧ ಶಕ್ತಿಗಳು. ಅದಕ್ಕೆ ನಾವು ನಮ್ಮದೇ ಆದ ಹೆಸರುಗಳನ್ನ ಇಟ್ಟು ಬೇರೆ ಬೇರೆ ಅಂತ ಹೇಳಿ ತಿಳ್ಕೊಂಡಿವೆ ಹೊರತು ಎಲ್ಲವೂ ಭಗವಂತನ ಲೀಲೆ ಅನ್ನುವುದನ್ನು ನಾವು ಯಾರೂ ಗಮನಿಸ್ಲಿಲ್ಲ ಅಲ್ವಾ? ನೋಡಿ, ಇವಾಗ ನೋಡಿ, ಒಂದಕ್ಕೊಂದು ಸಂಬಂಧ ಇಲ್ಲದನ್ನು ಕೂಡ ಇಲ್ಲ. ಒಂದು ವೇಳೆ ದೇವತೆಗಳೆಲ್ಲ ಬೇರೆ ಅನ್ನೋದಾದ್ರೆ ದೇವತೆಗಳಲ್ಲೇ ಪೈಪೋಟಿ ಶುರುವಾಗಬೇಕಿತ್ತು, ಯುದ್ಧಗಳಾಗಬೇಕಿತ್ತು, ಹೊಡೆದಾಟ ಬಡದಾಟ, ಇನ್ನೇನೇನೋ ಆಗ್ಬೇಕಿತ್ತು, ಕಾಂಪಿಟೇಷನ್. ಇಲ್ಲಿ ಮಾತ್ರ ಯಾಕೆ ರಾಜಕೀಯ? ಅಲ್ಲೂ ರಾಜಕೀಯ ಶುರುವಾಗಬೇಕಿತ್ತು. ನಾನು ಮೇಲೆ ಹೋಗ್ಬೇಕು, ನಾನು ಮೇಲೆ ಹೋಗ್ಬೇಕು ಅಂತ. ಎಲ್ಲೂ ಇಲ್ಲ, ಅವರು ಇಲ್ಲ. ಯಾಕಿಲ್ಲ? ನಮ್ ಕೈ ಕೈಯೇ ಹೊಡೆದಾಡ್ತಾವ, ಈ ಕಣ್ಣು ಜಗಳ ಮಾಡ್ತಾ ಇದ್ದಾವ, ಈ ಕಿವಿ ಜಗಳ ಮಾಡ್ತಾವ? ಇಲ್ಲ. ನಮ್ಮ ದೇಹದಲ್ಲೇ ಇರುವಂತ ಯಾಕೆ ಮಾಡ್ತಾ ಇಲ್ಲ? ಅದು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ, ಎಲ್ಲವೂ ಒಂದೇ ಅಲ್ವಾ? ಎಷ್ಟು ಅಂತಂದ್ರೆ ನೋಡಿ, ಕೆಲವೊಮ್ಮೆ ಕಾಲಿಂದ ಮಾಡಕ್ಕಾಗದೇ ಇರೋ ಕೆಲಸನ ಬೇರೆ, ಕಾಲಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಬೇರೆ ಬೇರೆದ್ ಮಾಡ್ತದೆ. ಕಾಲ್ ಮೇಲೆ ಏನೋ ಒಂದು ಸೊಳ್ಳೆನೋ ಏನೋ ಕಚ್ತಾ ಇದೆ, ಕಾಲಿಂದ ಹೊಡಿಲಿಕ್ಕೆ ಆಗ್ತದೆ? ಇಲ್ಲ, ಕೈ ಹೆಲ್ಪ್ ಮಾಡ್ತದೆ. ಅದು ಬೇರೆ ಇದು ಬೇರೆ ಆದ್ರೆ ಅದ್ಯಾಕೆ ಅದ್ಯಾಕೆ ಅದಕ್ಕೆ ಹೆಲ್ಪ್ ಮಾಡ್ಬೇಕಲ್ವಾ? ಹಾಗೆ ಎಲ್ಲ ಮಾನವನಲ್ಲಿನ ಅಂಗಗಳೇ ಈ ಸತ್ಯವನ್ನು ತಿಳಿದುಕೊಳ್ಬೇಕು. ಈ ಸತ್ಯ ಅರ್ಥ ಮಾಡಿಕೊಳ್ಳದೆ ಇದ್ರೆ ಏನಾಗ್ತಿವಿ? ಮೂರ್ಖರಾಗ್ತೀವಲ್ವಾ? ಹಾಗೆ ದೇವರುಗಳು ಬೇರೆ ಬೇರೆ ಅಲ್ಲ, ಮನುಷ್ಯರು ಬೇರೆ ಬೇರೆ ಅಲ್ಲ, ಪಶು ಪಕ್ಷಿ ಪ್ರಾಣಿ ಯಾರು ಬೇರೆ ಬೇರೆ ಅಲ್ಲ. ಕಾಣಿಸ್ತಾ ಇದೆ ಬೇರೆ ಬೇರೆ ಹಾಗೆ, ನೋಡುವ ರೂಪ ಬೇರೆ ಬೇರೆ ಹಾಗೆ ಕಾಣಿಸ್ತಾ ಇದೆ. ನೋಡ್ಲಿಕ್ಕೆ ನಾವು ಅದನ್ನ ಏನೋ ಒಂದೇ ಅಂತ ಒಪ್ಪಿಕೊಳ್ಳೋದು ಯಾವ ಇದು ಕೂಡ ನಮಗೆ ಕಾಣ್ತಾ ಇಲ್ಲ. ಆದ್ರೆ ಪರಮಸತ್ಯ ಏನು ಅಂತಂದ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಸಮಸ್ತವು ಭಗವಂತನೇ ಆಗಿದ್ದಾನೆ, ಭಗವಂತನಲ್ಲದೆ ಅವನಿಲ್ಲದೆ ಅಂತ ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ.
ಅದೇ ರೀತಿ ನಾವು ಭಗವಂತನಲ್ಲಿ ಒಂದು ಮುಖ್ಯವಾದ ಭಾಗ, ಒಂದು ಶ್ರೇಷ್ಠ ಶಕ್ತಿ ಏನು ಅಂತಂದ್ರೆ ಆತ ಶ್ರೇಷ್ಠವಾದ ನಾಯಕ. ಏಕೆ ಆಗಿದ್ದಾನೆ ಅಂತಂದ್ರೆ ಎಲ್ಲ ಅಂದ್ರೆ ಶಿವಗಣಗಳಿಗೆ ಅಧಿಪತಿ ಅಂತ ಕರಿತೇವೆ. ಅಧಿಪತಿ ಯಾಕೆ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ಅವನಿಗೆ ಬೇಕಾದವರು ಬೇಡಾದವರು ಅಂತ ಯಾರೂ ಇಲ್ಲ, ಎಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ, ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಎಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ ಅಲ್ವಾ. ನೋಡಿ, ಶಿವನ ಹತ್ರ ರಾಕ್ಷಸರು ಹೋಗ್ತಾರೆ, ಪಿಶಾಚಿಗಳು ಹೋಗ್ತಾರೆ, ಭೂತಗಳು ಹೋಗ್ತವೆ, ಪೇತಗಳು ಹೋಗ್ತವೆ, ದೇವತೆಗಳು ಹೋಗ್ತಾರೆ, ದೇವರು ಮನುಷ್ಯರು ಎಲ್ಲರೂ ಹೋಗ್ತಾರೆ. ನೀವು ರಾಕ್ಷಸರ ಹತ್ರ ಬರಬೇಡಿ, ನೀವು ಪೇತಗಳ ಹತ್ರ ಬರಬೇಡಿ, ಶಿವ ಎಲ್ಲಾದ್ರೂ ಹೇಳ್ತಾನ? ಇಲ್ಲ. ಎಲ್ಲರೂ ಹೋಗಿ ಆಶ್ರಯಿಸ್ತಾರೆ. ಯಾಕೆ? ಭಗವಂತನಲ್ಲಿ ಸರ್ವ ಕಲ್ವಿದಂ ಬ್ರಹ್ಮ, ಎಲ್ಲವೂ ಆ ಪರಮಾತ್ಮನೇ ಆಗಿದ್ದಾರೆ. ಹಾಗಾಗಿ ನಾವು ನಾವು ಭ್ರಮೆಯಿಂದ, ಮಾಯೆಯಿಂದ, ಮೋಹದಿಂದ ತಯಾರು ಮಾಡಿದಂತಹ ರೂಪಗಳನ್ನ ಆರಾಧಿಸುವುದನ್ನು ಬಿಟ್ಟು ಭಗವಂತನ ಸತ್ಯ ರೂಪವನ್ನು ಆರಾಧಿಸಬೇಕು. ಆಗ ನಾವು ಕೂಡ ಭಗವಂತನ ಹಾಗೆ ಸತ್ಯರಾಗ್ತೇವೆ. ಆತ್ಮಾರಾಧನೆ ಮಾಡಬೇಕು, ಆತ್ಮದ ಆರಾಧನೆ ಮಾಡಬೇಕು. ನಿಮ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಭಗವಂತನ ಆರಾಧನೆ ಅಂದರೆ ಭಗವಂತನ ಸಂದೇಶವನ್ನ ಪಾಲಿಸುವುದೇ ನಿಜವಾದ ಭಗವಂತನ ಆರಾಧನೆ. ದೇವರು ಏನು ಹೇಳಿದ್ದಾನೋ ಅದನ್ನು ಪಾಲಿಸ್ಬೇಕು. ಗೀತೆಯಲ್ಲಿ ಕೊನೆಗೆ ಕೃಷ್ಣ ಹೇಳಿದ್ದ ಮಾತು ಏನು ಗೊತ್ತು? ಇಷ್ಟೆಲ್ಲ ನಾನು ಹೇಳಿ ಇದನ್ನೆಲ್ಲ ಓದಿ ತಿಳ್ಕೊಂಡು ಕೂಡ ನಾನು ಹೇಳಿದನ್ನ ಯಾರು ಪಾಲಿಸುವುದಿಲ್ಲ, ಅವನು ಏನೇ ಮಾಡ್ಲಿ, ಪೂಜೆ ಮಾಡ್ಲಿ, ಪುನಸ್ಕಾರ ಮಾಡ್ಲಿ, ಮತ್ತೊಂದು ಏನೇ ಮಾಡಿದರೂ ಕೂಡ ನಾನು ಹೇಳಿದ್ದನ್ನ ಯಾರು ಪಾಲಿಸ್ತಾ ಇಲ್ಲ, ಅವನೇ ನನ್ನ ನಿಜವಾದ ದ್ರೋಹಿ, ಅವನೇ ನನ್ನ ನಿಜವಾದ ದ್ರೋಹಿ. ಹಾಗಾಗಿ ಎಲ್ಲರೂ ಏನ್ ಮಾಡಬೇಕು? ಆತ್ಮಾರಾಧನೆ ಮಾಡಬೇಕು. ಯಾಕೆ ಆತ್ಮಾರಾಧನೆ ಮಾಡಬೇಕು? ಆತ್ಮ ಅಂದ್ರೆ ಪರಮಾತ್ಮ, ಆತ್ಮ ಅಂದ್ರೆ ಪರಮಾತ್ಮ. ಎಲ್ಲರೂ ಸತ್ಯವನ್ನು ಆಶ್ರಯಿಸಬೇಕು. ಯಾಕೆ ಸತ್ಯವನ್ನು ಆಶ್ರಯಿಸಬೇಕು? ಪರಮಾತ್ಮ ಸತ್ಯನಾದವನು, ಪರಮಾತ್ಮ ಸತ್ಯನಾದವನು. ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ ಬುದ್ಧಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ರೈಸ್ ಮಾಡಿ, ಏನಾದರೂ ಅನುಭವಗಳಿದ್ದರೆ ಶೇರ್ ಮಾಡಿ. ನಿನ್ನೆಯಿಂದ ಯಶಸ್ವಿ ಪ್ರದರ್ಶನಗೊಳ್ತಾ ಇದೆ ಆಯ್ತಾ. 48 ದಿನ ಮಂಡಲ ಧ್ಯಾನ, ಇವತ್ತು 2ನೇ ದಿವಸ. ಆಲ್ಮೋಸ್ಟ್ ತುಂಬಾ ಜನ ಮಾಸ್ಟರ್ಸ್ ಬೆಳಗ್ಗೆವರೆಗೂ ಮಾಡಿದ್ದೀರಿ. ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ, ಹೆಚ್ಚು ಹೆಚ್ಚು ಮಟ್ಟದಲ್ಲಿ ಸಾಧನೆ ಆಗ್ಲಿ ಎಲ್ಲರಿಗೂ. ಏನಿಲ್ಲ, ತುಂಬಾ ಸಿಂಪಲ್ ಇದೆ, ಏನು ಬಹಳ ಕಷ್ಟಪಡುವಂಥದ್ದು ಏನಿಲ್ಲ. ಆರಾಮ್ಸೆ ಚೇರ್ ಮೇಲೆ ಕೂತ್ಕೊಳ್ಳೋದು, ಉಸಿರಾಟದ ಮೇಲೆ ಗಮನ ಇಡೋದು. ಇಲ್ಲೇ ಇಷ್ಟನ್ನೇ ಗಮನಿಸ್ತಾ ಇರಬೇಕು. ಇಲ್ಲಿ ಏಕಾಗ್ರತೆ ಇಟ್ಟುಕೊಂಡಿರಬೇಕು, ಇಷ್ಟನ್ನೇ ಗಮನಿಸ್ತಾ ಇರಬೇಕು. ಮಧ್ಯೆ ಮಧ್ಯೆ ಆಲೋಚನೆಗಳು ಬರ್ತದೆ, ಮನಸ್ಸು ಎಲ್ಲೋ ಹೋಗ್ತದೆ, ಮತ್ತೆ ಮನಸ್ಸು ಎಳ್ಕೊಂಡು ಬರಬೇಕು, ಇಲ್ಲಿ ಗಮನಿಸ್ಬೇಕು, ಮತ್ತೆ ಎಳ್ಕೊಂಡು ಬರಬೇಕು, ಇಲ್ಲಿ ಗಮನಿಸ್ಬೇಕು. ಅದು ನಿರಂತರ, ಅದು ಬಲಾತ್ಕಾರ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ನಡೀತಾ ಇರಬೇಕು. ತನ್ನಷ್ಟು ತಾನೇ ಅದು ಗಮನಿಸೋದಿಲ್ಲ. ನೀವು ಸುಮ್ಮನೆ ಕುತ್ಕೊಂಡ ತಕ್ಷಣ ಅದು ಗಮನಿಸೋದಿಲ್ಲ. ಪ್ರಯತ್ನ ಪೂರ್ವಕವಾಗಿ ಗಮನಿಸಬೇಕು. ನಿಮಗೆ ಬೇಗ ಚಿತ್ತವೃತ್ತಿ ನಿರೋಧ ಆಗಬೇಕಂದ್ರೆ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು ಕೆಲಸ, ಸುಮ್ಮನೆ ಕುತ್ಕೊಳ್ಳೋದಲ್ಲ. ಇದು ಹೊಡೆದಾಟ ನಡೀತಾ ಇರಬೇಕು. ಅದೇ ರಾಮ ರಾವಣರ ಯುದ್ಧ ಅಂದ್ರೆ ಅದೇ, ರಾಕ್ಷಸರು ವಾನರ ಯುದ್ಧ ಅಂದ್ರೆ ಅದೇ. ನೀವು ರಾಮಾಯಣಕ್ಕೆ ಹೋಗ್ಬೇಡಿ, ಇಲ್ಲೇ ಇದೆ ಯುದ್ಧ, ನಮ್ಮೊಳಗೆ ಯುದ್ಧ ನಡೀತಾ ಇದೆ. ಮನಸ್ಸು ಎಳ್ಕೊಂಡು ಹೋಗ್ತದೆ ಎಲ್ಲೋ ಒಂದ್ ಕಡೆಗೆ. ಯಾಕೆ? ಅದು ಮರ್ಕಟ, ಕೋತಿ. ಅದು ಎಳ್ಕೊಂಡ್ ಬರ್ಬೇಕಂದ್ರೆ ಮತ್ತೆ ಎಳ್ಕೊಂಡ್ ಬರ್ಬೇಕು, ಹೇಳಿ ಇಲ್ಲಿಗೆ ನಿಲ್ಲಿಸ್ಬೇಕದು, ಮತ್ತೆ ಹೋಗ್ತದೆ. ಅದು ಎಲ್ಲೋ ಯಾವುದೋ ಒಂದು ಬಂತು ಆಲೋಚನೆ, ಒಂದೇ ಸರಿ ಅಮೆರಿಕಾಗ್ ಹೋಗ್ತದೆ, ಈ ರಷ್ಯಾಗ ಹೋಗ್ತದೆ, ಇಂಗ್ಲೆಂಡ್ ಹೋಗ್ತದೆ, ಇನ್ಯಾವುದೋ ಊರಿಗೆ ಹೋಗ್ತದೆ, ಇನ್ಯಾರ್ದೋ ಹತ್ರ ಹೋಗ್ತದೆ. ಅದು ವಿತಿನ್ ಸೆಕೆಂಡ್ ಅಲ್ಲಿ ಮತ್ತೆ ಪ್ರಯತ್ನ ಪೂರ್ವಕ ಎಳ್ಕೊಂಡು ಬರ್ಬೇಕಂತ. ಅಲ್ಲೇ ಕುತ್ಕೊಳ್ಳೋದಲ್ಲ, ಅದು ಹೋಯ್ತು ಅಂತ ಅದ್ರ ಜೊತೆಗೆ ಅಲ್ಲೇ ಇರೋದಿಲ್ಲ.
ಅದು ಗೊತ್ತಾಗ್ತದೆ ನಮಗೆ, ಹೋಯ್ತಿದ್ವು ತಪ್ಪಿ ಗ್ರಿಪ್ ತಪ್ಪಿ ಹೋಯ್ತು ಅಂತ ಗೊತ್ತಾಗ್ತದೆ. ಮತ್ತೆ ಎಳ್ಕೊಂಡು ಬರ್ಬೇಕು. ಎಲ್ಲರ ಟೆನ್ಷನ್ ಏನು ಗೊತ್ತು, ನಾವು ಸುಮ್ಮನೆ ಕುತ್ಕೊಂತೀವಿ, ಅದ್ರ ಮನ್ಸು ಎಲ್ಲೋ ಹೋಗ್ತದೆ. ಎಲ್ಲೋ ಹೋಗ್ತದೆ ಅಂತಲೇ ಕುತ್ಕೊಳಕ್ ಹೇಳಿದ್ದು. ಎಲ್ಲೋ ಹೋಗ್ತದೆ ಅನ್ನೋದಕ್ಕೆ ಉಸಿರಾಟದ ಮೇಲೆ ಗಮನ ಕೊಡಿ ಅಂತ ಹೇಳಿದ್ದು. ಅದು ಹೋದಾಗ್ಲೆಲ್ಲ ಅದನ್ನ ಎಳ್ಕೊಂಡು ಬರ್ಬೇಕು. ಹೋಗ್ತದದು, ಹೋಗ್ಲಿ 10 ಸಾರಿ ಹೋಗ್ಲಿ, 1 ನಿಮಿಷಕ್ಕೆ 60 ಸಾರಿ ಹೋಗ್ತದೆ ಫಸ್ಟಿಗೆ, ಆಮೇಲೆ 50 ಸಾರಿ ಹೋಗ್ತದೆ, 40 ಸಾರಿ ಹೋಗ್ತದೆ, 30 ಸಾರಿ, 20 ಸಾರಿ, 10 ಸಾರಿ ಕೆಲವು ಸಾರಿ ಅಂತೂ ಉಸಿರಾಟದ ಮೇಲೆ ಗಮನ ನಿಲ್ಲಿಸೋಕೆ ಆಗದಿರೋಷ್ಟು ಸಾರಿ ಹೋಗ್ತದೆ ಸ್ಟಾರ್ಟಿಂಗ್ ಅಲ್ಲಿ, ಅಲ್ವಾ? ಎಷ್ಟು ಸಾರಿ ಹೋದ್ರೂ ಎಳ್ಕೊಂಡು ಬರಬೇಕು, 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 ಪ್ರಯತ್ನ ಪೂರ್ವಕವಾಗಿ ಕರ್ಕೊಂಡು ಬರ್ಬೇಕು. ನೀವು ಎಷ್ಟು ಗಟ್ಟಿಯಾಗಿ ಅದನ್ನ ನಿರಂತರವಾಗಿ ಮಾಡ್ತೀರಿ, ಅಷ್ಟು ಬೇಗ ಚಿತ್ತವೃತ್ತಿ ನಿರೋಧವಾಗ್ತದೆ, ಮನಸ್ಸು ಶೂನ್ಯ ಆಗ್ತದೆ. ಎಲ್ಲರೂ ಮಾಡಬೇಕಾದ ಒಂದೇ ಒಂದು ಪ್ರಯತ್ನ, ಮನಸ್ಸನ್ನ ಶೂನ್ಯ ಮಾಡಬೇಕು. ಅದೇ ಎಲ್ಲದರ ಪರಮ ಸತ್ಯ, ಎಲ್ಲದರ ರಹಸ್ಯ ಇರುವುದಲ್ಲೇ. ಇವತ್ತಿನ ಎಲ್ಲ ನಮ್ಮ ಕಷ್ಟಗಳು, ದುಃಖಗಳು, ಕರ್ಮ ಪ್ರಕ್ಷಾಳನೆ, ಚಕ್ರ ಆಕ್ಟಿವೇಶನ್, ಕುಂಡಲಿನಿ, ಎಲ್ಲದರ ಮೂಲ ಇರುವುದು ಮನಸ್ಸನ್ನು ಶೂನ್ಯ ಮಾಡಬೇಕಷ್ಟೇ. ಮನಸ್ಸು ಶೂನ್ಯವಾಯಿತು, ನೀವು ಯಾವುದು ಮಾಡೋದು ಬೇಡ, ತನ್ನಷ್ಟು ತಾನಾಗೆ ಶುರುವಾಗ್ತದೆ ಇಲ್ಲ ಎಲ್ಲ. ಮನಸ್ಸು ಶೂನ್ಯ ಮಾಡೋದು ಅಷ್ಟು ಸುಲಭ ಇಲ್ಲ, ಸುಲಭ ಇದೆ. ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಬೇಕು, ತನ್ನಷ್ಟು ತಾನಾಗೆ ಆಗೋಲ್ಲ ಅದು. ಎಳ್ಕೊಂಡು ಹೋಗ್ತದೆ, ಮತ್ತೆ ಎಳ್ಕೊಂಡು ಬರ್ಬೇಕು, ಹೋಗ್ತದೆ, ಎಳ್ಕೊಂಡು ಬರ್ಬೇಕು. ಹಗ್ಗ ಜಗ್ಗಾಟ ಅಲ್ವಾ? ಹಾ, ಇಂದ್ರ ಸರ್ ಮಾತಾಡಿ. ನಮಸ್ಕಾರ ಸರ್. ನನ್ನ ಅನುಭವ ಹೇಳ್ಕೊಳ್ತೀನಿ. ಹೇಳಿ ಸರ್. ಆಕ್ಚುಲಿ ನೀವು ಹೇಳಿದ್ರಲ್ಲ ಇವಾಗ ಏನಿದು ಪರಬ್ರಹ್ಮ ಆ, ಎಲ್ಲಾದ್ರಲ್ಲೂ ಅದೇ ಸ್ವರೂಪ ಅಂತ, ಅದು ನನ್ಗೆ ಒಂದೆರಡು ಸಲ ಅನುಭವ ಆಗಿದೆ. ಹ್ಮ್. ಧ್ಯಾನ ಮಾಡ್ತಾ ಮಾಡ್ತಾ ಬೆಳಗಿನ ಜಾವ 3:30-4 ಗಂಟೆನಲ್ಲಿ ಆದಂತ ಅನುಭವ ಅದು. ಹ್ಮ್. ಈ ಎಲ್ಲಾದ್ರಲ್ಲೂ ನಾನೇ ಇದ್ದೀನಿ ಅನ್ನೋ ತರ. ಹ್ಮ್. ಮತ್ತೆ ಇನ್ನರ್ ವಾಯ್ಸ್ ಬಂತು ನನ್ಗೆ, ಒಂದು ವಾಯ್ಸ್ ಏನಂತಂದ್ರೆ ಒಳಗಡೆಯಿಂದ ಬಂದಿತ್ತು, ನನ್ನಲ್ಲಿ ಎಲ್ಲವೂ ಮತ್ತೆ ಎಲ್ಲರಲ್ಲೂ ನಾನೇ ಅಂತ. ಅದೊಂದು ಇನ್ನರ್ ವಾಯ್ಸ್ ಬಂತು ನನಗೆ. ಮತ್ತೆ ಹ್ಮ್. ಇದಕ್ಕೆ ಈ ಧ್ಯಾನ ಮಾಡಕ್ಕಿಂತ ಮುಂಚೆ ನಾನು ಒಂದು ಬೇರೆ ಧ್ಯಾನದ್ದು ಒಂದು ಇದು ಮಾಡ್ತಿದ್ದೆ. ಆ ಧ್ಯಾನದಲ್ಲೂ ನನಗೆ ಅಂದ್ರೆ ಲೈವ್ ಅಲ್ಲಿ ಆದಂತ ಅನುಭವ ಅದು. ಹ್ಮ್. ಎಂಟೈರ್ ಎಂಟೈರ್ ಬಾಡಿ, ಎಂಟೈರ್ ಎಲ್ಲಾ ಕಣ ಕಣದಲ್ಲೂ ಭಗವಂತ ಇದ್ದಾನೆ ಅಂತ. ಪ್ರತಿಯೊಂದ್ರಲ್ಲೂ ಇಲ್ಲೆಲ್ಲೂ ಭೇದ ಭಾವ ಮಾಡಕ್ ಆಗಲ್ಲ ಅಂತ. ಅಂದ್ರೆ ಜಡ ವಸ್ತುನಲ್ಲೂ ಇದ್ದಾನೆ, ಮತ್ತೆ ಇದ್ರಲ್ಲೂ ಇದ್ದಾನೆ ಅಂತ. ಆ ತರದ್ದು ಎರಡು ಅನುಭವ ನನಗೆ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಅದಾದ್ಮೇಲಿಂದ ನನಗೆ ಯಾರು ಹೇಳಿದ್ರು ಹಿಂಗೆ ಇದಕ್ಕಿನ್ನ ಈ ಧ್ಯಾನಕ್ಕಿಂತ ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ, ಅರುಣ್ ಕುಮಾರ್ ಒಬ್ರು ಗುಡಾಕೇಶ್ ಅಂತ ಮಾಡ್ತೀರಿ, ನೀವು ಅದಕ್ಕೆ ಜಾಯ್ನ್ ಆಗಿ ಅಂತ ಪಾಪ ನನಗೆ ರಾಜೇಶ್ ಅನ್ನೋರು ಒಬ್ರು ನಿಮ್ಗೆ ಇದ್ ಮಾಡಿದ್ರು. ನಾನು ಇಲ್ಲ ಆ ಧ್ಯಾನ ಬಿಟ್ಟು ಬರಲ್ಲ ನನ್ಗೆ, ಯಾಕೆಂದ್ರೆ ಅಲ್ಲಿ ಅನುಭವ ಅಷ್ಟು ಅನುಭವ ಆಗಿ ಡೈರೆಕ್ಟ್ ಅನುಭವ ಆಗ್ಲಿ ನನಗಾಗಿದ್ದು. ಎಂಟೈರ್ ಕಣ ಕಣಗಳಲ್ಲೂ ಇದಾನೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದದು. ಅದಾದ್ಮೇಲಿಂದ ನಾನು ಇಲ್ಲಿ ಬಂದು ಈ ಧ್ಯಾನದಲ್ಲಿ ಬಂದ್ಮೇಲೆ ನನ್ಗೆ ಸ್ವಲ್ಪ ದಿವಸ ಆದ್ಮೇಲೆ ಆ ತರ ಅನುಭವ ಆಯ್ತು. ಆ ಅದ್ರ ಅಂದ್ರೆ ಎಲ್ಲೂ ಭೇದ ಭಾವ ಮಾಡಕ್ಕಾಗಲ್ಲ, ಯಾವ ವಸ್ತುನಲ್ಲಾಗ್ಲಿ, ಯಾರನಲ್ಲಾಗ್ಲಿ, ಒಂದ್ ಪ್ರಾಣಿ ಪಕ್ಷಿನಲ್ಲಾಗ್ಲಿ, ಯಾವ್ದ್ರಲ್ಲೂ ಎಲ್ಲದರಲ್ಲೂ ಅದು ಕಣದಲ್ಲೂ ಇದಾನೆ ಅನ್ನೋದನ್ನ ನನ್ಗೆ ಅನುಭವ ಆಯ್ತು. ಅದನ್ನ ನೀವು ಇವಾಗ ಹೇಳಿದ್ರಿ, ಅದು ನನ್ಗೆ ತುಂಬಾ ಖುಷಿ ಆಯ್ತು, ಅದಕ್ಕೆ ಶೇರ್ ಮಾಡೋಣ ಅಂತ ಹೇಳಿದೆ. ಬಟ್ ಹೌದಾ? ಮಾಡಿದ್ರು ಸಹ, ಅಷ್ಟು ಅನುಭವ ಆಗಿದ್ರು ಸಹ ಥಾಟ್ಸ್ ಬರ್ತಾನೆ ಇದೆ. ಅದನ್ನೇ ಹೇಳಿದ್ದು. ತಿರುಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾತಕ್ ನನ್ಗೆ ಅವತ್ತಾದಂತ ಎಕ್ಸ್ಪೀರಿಯನ್ಸ್ ನಾನು ತಿರುಗಿ ಯಾಕೆ ಅದನ್ನ ಅನುಭವಿಸಕ್ ಆಗ್ತಾ ಇಲ್ಲ ಅಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಬಟ್ ಮಾಡಕ್ ಆಗ್ತಾ ಇಲ್ಲ. ಅದೇ ಒಂದ್ 3-4 ಸಲ ಅನುಭವ ಆಗಿದೆ. ದೇವರು ಒಂದ್ಸರಿ ರುಚಿ ತೋರಿಸ್ತಾನೆ, ಬಿಡಬಾರ್ದ ಅಂತ. ಆ, ಹ್ಮ್. ವಿಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ನಿಮ್ದು ಎಕ್ಸ್ಪೀರಿಯನ್ಸ್. ಅಷ್ಟೇ ಸರ್, ಎಲ್ಲರೂ ಮಾಡಬೇಕಾದದ್ದು ಅಷ್ಟೇ. ಮನಸ್ಸು ನಿರ್ವಿಷಯಂ ಮನಃ. ಮನಸ್ಸು ಶೂನ್ಯ ಮಾಡಿದ್ರೆ ಮುಗೀತು, ಎಲ್ಲ ಬಂದರೆ. ಹಾ, ವಿಜಯಲಕ್ಷ್ಮಿ, ಅದು ಏನೋ ಬಹಳ ಸೌಂಡ್. ಹ್ಮ್. ಕೇಳಿಸ್ತಿದೆ ಸರ್ ಇವಾಗ? ಹೇಳ್ತಾ ಇದೆ. ಸರಿ. ಆ ನಮ್ಮ ಅನುಭವ ಹೇಳ್ಬೇಕಂದ್ರೆ, ನಾ ಎಲ್ಲರಿಗೂ ನನ್ನ ಅನುಭವನ ಹೇಳ್ತಾ ಇದ್ದೀನಿ ಸರ್ ಈಗೆಲ್ಲ ಧ್ಯಾನಿಗಳಿಗೆ. ನಾವು ಇವಾಗೇನು ಧ್ಯಾನ ಹಂಚಿಕೆ ಮಾಡ್ತೀರಿ ರಾತ್ರಿ, ಅದನ್ನ ಧ್ಯಾನದಲ್ಲಿ ಕುಂತು ನಾವು ಪಡ್ಕೊಂಡು ಮತ್ತೆ ಬೆಳಗ್ಗೆ ಏನ್ ಮಾಡ್ತೀವಿ, ಮರ್ತ ಹೋಗ್ತೀವಿ.
ಆ ರೀತಿ ಆಗ್ಬಾರ್ದು. ನಾವ್ ಯಾವಾಗ್ಲೂ ಈ ಆಲೋಚನೆ ರಹಿತ ಸ್ಥಿತಿಯಾಗ ನಾವ್ ಇರ್ಬೇಕು ಅಂದ್ರೆ, ಈಗ ನಾವು ದನ ಕರುಗಳು ಹಗಲೆಲ್ಲ ಮೇವ್ ತಿಂತಾವ, ಆಮೇಲೆ ರಾತ್ರಿ ಹೊತ್ತು ಅದನ್ನ ಮೆಲುಕ್ ಹಾಕ್ತಾವ. ಅಂದ್ರೆ ವಾಪಸ್ ತಗೊಂಡು ತಿಂತಾ 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 ಮೆಲುಕ್ ಹಾಕ್ತಾವ. ಅದೇ ರೀತಿ ನಾವು ರಾತ್ರಿ ಎಲ್ಲ ಧ್ಯಾನ ಮಾಡಿ ನಿಮ್ಮಿಂದ ಜ್ಞಾನ ಪಡೆದಿರ್ತೀವಲ್ಲ, ಆ ಇದನ್ನೆಲ್ಲ ಬೆಳಗ್ಗೆ ಮರೆಯೋದ್ ಬದಲು ನಮ್ಮ ಕೆಲಸದಲ್ಲಿ ನಾವು ಅದನ್ನ ನಮ್ಮ ಮನಸ್ಸಿಗೆ ಹೇಳ್ತಾ ಹೋದ್ರೆ ಅದನ್ನ ಆ ಅದು ರೂಢಿ ಮಾಡ್ತಾ ಹೋದ್ರೆ ನಮ್ಮೊಳಗ ಇನ್ನರ್ ವಾಯ್ಸ್ ಅಂತ ಹೇಳಿದ್ರಲ್ಲ ಸರ್, ಆತರ ಇನ್ನರ್ ವಾಯ್ಸ್ ನಮ್ಮಲ್ಲಿ ಕೇಳ್ತಾ ಹೋಗುತ್ತೆ ಸರ್. ಅದು ನಮಗಿನ್ನ ಜ್ಞಾನ ಸಿಗುತ್ತಾ ನೀವ್ ಹೇಳಿದ ಜ್ಞಾನನ ಬೆಳಗ್ಗೆನೂ ನಾವು ನಮ್ಮ ಕೆಲಸದಲ್ಲಿ ನೆನಪು ಮಾಡ್ತಾ ಮಾಡ್ತಾ ನಮ್ಮೊಳಗೆ ನಾವು ಮಾತಾಡಕ್ ಶುರು ಮಾಡ್ತೀವಿ ಸರ್ ಅವಾಗ. ಅದು ನಾವು ಯಾವುದೇ ಆಲೋಚನೆಗೆ ಆಸ್ಪದ ಮಾಡಿ ಕೊಡಂಗಿಲ್ಲ. ನೀವು ಹೇಳಿರ್ತಕ್ಕಂತ ಈ ಜ್ಞಾನನ ಮತ್ತೆ ರಿಪೀಟ್ ಮನನ ನೀವ್ ಹೇಳ್ತಿರಲ್ಲ ನಿಧಿಧ್ಯಾಸ ಅಂತೇಳಿ, ಆತರ ಮಾಡ್ತಾ ಹೋದ್ರೆ ನಾವು ನಮ್ಮೆಲ್ಲಾ ಕೆಲಸದಲ್ಲಿನೂ ನಾವು ಆ ನೀವ್ ಹೇಳಿಕೊಟ್ಟಂತ ರಾತ್ರಿ ಹೇಳಿದಂತ ಜ್ಞಾನನ ರಿಪೀಟ್ ಮಾಡ್ತಾ ಹೋದಂಗೆಲ್ಲ ನಮ್ಗದು ಒಳಗಿನಿಂದ ಮತ್ತೆ ಜ್ಞಾನ ಸಿಗುತ್ತೆ ಸರ್. ಹಂಗಾಗಿ ಇದು ಹೇಳಕ್ ಇಷ್ಟಪಡ್ತೀನಿ ಸರ್. ಸುಮ್ಮನೆ ಏನೇನೋ ಹಾಳು ಮುಳು ಯೋಚನೆ ಮಾಡೋದಕ್ಕಿಂತ ಅದನ್ನ ಮಾಡಬೇಕು. ಎರಡೇ, ಒಂದು ಅದನ್ನಾದ್ರೂ ಮಾಡಬೇಕು, ಇಲ್ಲ ಉಸಿರಾಟದ ಮೇಲೆ ಗಮನ, ಅದನ್ನ ಕಣ್ಣು ಮುಚ್ಚಿದಾಗ್ಲೇ ಮಾಡ್ಬೇಕಂತೇನಿಲ್ಲ. ಬೇರೆ ಕೆಲಸ ಮಾಡುವಾಗಲೂ ಕೂಡ ಉಸಿರಾಟದ ಮೇಲೆ ಗಮನ ಎಲ್ಲವೂ ಇಡಬೇಕು. ಬರೀ ಇದು ಮಾಡುವಾಗ ಅಷ್ಟೇ ಅಲ್ಲ, ಹಾ ಸರ್. ಧ್ಯಾನ ಮಾಡುವಾಗ ಮಾತ್ರ ಅಂತ ಅರ್ಥ ಅಲ್ಲ, ಎಲ್ಲವೂ ಮಾಡಬೇಕು. ಒಳಗಿಂದ ನಾವ್ ಈಗ ಹೆಂಗ ಮಾತಾಡ್ತಿರ್ತೀವಲ್ಲ ಆತರ ನಮ್ಮೊಳಗೆ ಮಾತಾಡೋಕ್ ಶುರು ಮಾಡ್ಬಿಡ್ತೀವಿ ಸರ್ ಅವಾಗ. ಈ ಚರ್ಚೆಗಳು ನಡೀತದ ಸರ್ ಅವಾಗ. ಇದ್ ಹಿಂಗ ಅದು ಹಿಂಗ ನಮ್ಮಲ್ಲಿ ಎಲ್ಲ ಬರೋದಕ್ ಶುರು ಮಾಡ್ತದ ಸರ್. ನಾವ್ ಮತ್ತೆ ಹೇಳಿದಂತ ನೀವೇನ್ ರಾತ್ರಿ ಹೇಳಿಕೊಟ್ಟ ಜ್ಞಾನನ ನಾವು ಮತ್ತೆ ರಿಪೀಟ್ ಮಾಡ್ತಾ ಹೋದ್ರೆ ನಮ್ಮ ಕೆಲಸದಲ್ಲಿ ಬೇರೆ ಯಾರ ಜೊತೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ನಮ್ಮೊಳಗೆ ನಾವ್ ಮಾತಾಡ್ತಾನೆ ಇದ್ರೆ, ನಮ್ಮೊಳಗೆ ನಾವು ಈ ಜ್ಞಾನನ ಕೇಳ್ತಾ ಇದ್ರೆ, ಮತ್ತೆ ನೆನ್ಪು ಮಾಡ್ತಾ ಇದ್ರೆ ಅದ್ ಮತ್ತೆ ಇನ್ನರ್ ವಯಸ್ಸಾಗಿ ಬರುತ್ತೆ ಸರ್. ಮತ್ತೆ ಇದು ನನ್ನ ಅನುಭವ ಸರ್. ಒಳ್ಳೆಯದು. ಹಾಗೆ ಮಾಡ್ಬೇಕು. ಅದಕ್ಕೆ ಕೇಳಿಬಿಟ್ರೆ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಸಮಯ ವೇಸ್ಟ್ ಅಷ್ಟೆ. ಹಾ ಸರ್. ಮೂಲ್ಯವಾದ ಸಮಯ ವೇಸ್ಟ್ ಆಗ್ತದೆ. ಅದಕ್ಕೆ ಹ್ಮ್ ಬರೆದಿಟ್ಕೊಳ್ಬೇಕು. ಯಾಕೆಂದ್ರೆ ಎಲ್ಲರಿಗೂ ಆ ಕೆಲಸ ಮಾಡುವಾಗೆಲ್ಲ ಗಮನ ಕೊಟ್ಟು ಮೆಲುಕು ಹಾಕ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಮೆಲುಕು ಹಾಕ್ಲಿಕ್ಕೆ ಏನ್ ಮಾಡ್ಬೇಕು, ಬರೆದಿಟ್ಕೊಳ್ಬೇಕು. ನೋಟ್ ಒಂದೊಂದೇ ಪದ ಒಂದೊಂದೇ ಸೆಂಟೆನ್ಸ್ ಇರ್ಲದು, ಬರೆದಿಟ್ಕೊಳ್ಬೇಕು. ಅದನ್ನ ಯಾವತ್ತೂ ಒಂದ್ಸರಿ ಫ್ರೀ ಇದ್ದಾಗ, ವಾರಕ್ಕೋ 15 ದಿನಕ್ಕೋ ಒಂದ್ಸರಿ ಆ ನೋಟ್ಬುಕ್ನೆಲ್ಲ ಹಂಗೆ ತಿರುಗಿಸಿ ಹಾಕ್ತಾ ಹೋಗ್ಬೇಕು. ಆವಾಗ ಆ ಜ್ಞಾನ ಮತ್ತೆ ಮನನ ಆಗ್ತದೆ. ಹೌದಲ್ವಾ? ಹೀಗೆ ಹೇಳಿದ್ರು. ಇವಾಗ 1 ತಿಂಗಳಿಂದ ಹಿಂದೆ ಹೇಳಿದ ಕ್ಲಾಸ್ ನೆನಪಿದೆ ಯಾರಿಗಾದ್ರೂ? ಹಾ ಇಲ್ಲ. ಹಾ ಕೇಳಿ ಬಿಟ್ಟು ಬಂದ್ವಿ ಅಂದ್ರೆ ಅದೇನ್ ಪ್ರಯೋಜನ ಉಂಟು? 1 ತಿಂಗಳು ಕ್ಲಾಸ್ ಕೇಳಿದೀವಿ, ವರ್ಷಗಳಿಂದ ನೀವು ಕ್ಲಾಸ್ ಕೇಳ್ತಾ ಇದೀವಿ, ದಿನಾ ಒಂದೊಂದು ವಿಷಯದ ಹೇಗೆ ಹೇಳಿದೀವಿ. ಎಷ್ಟು ಹ್ಮ್ 2-3 ಪಾಯಿಂಟ್ ಹೇಳಕ್ಕಾಗ್ತದೆ? 2-3 ವಿಷಯಗಳನ್ನ ನಾವು ಇವತ್ತು ಹೇಳಕ್ಕಾಗ್ತದೆ ಅಲ್ವಾ? ಯಾಕೆ ಆಗ್ತಾ ಇಲ್ಲ? ಗಮನ ಇರಲ್ಲ ಸರ್ ಅದ್ರಲ್ಲಿ. ಗಮನ ಇರ್ತದೆ, ಬರೆದಿಟ್ಟಿಲ್ಲ. ಹಾ ಸರ್. ಅಷ್ಟೋ ದಿವಸ ಬರೆದಿಟ್ಟಿದ್ರೆ ಒಂದು ದೊಡ್ಡ ಜ್ಞಾನ ಭಂಡಾರನೇ ಸಿಕ್ತಿತ್ತು. ನಿಮ್ಗೆ ಬೇಕಾದಾಗೆಲ್ಲ ತೆಗೆದು ನೋಡ್ಬೋದಿತ್ತು ಹಾ ಅಲ್ವಾ? ಸರ್. ಯಾಕೆ ಬರೆದಿಡಬೇಕು ಅಂದ್ರೆ ಇದೇ ಉದ್ದೇಶ. ನಿಮ್ಗೆ ಯಾರ ಫ್ರೀ ಆದಾಗ ತೆಗೆದು ಕೂತ್ಕೊಂಡು ನೋಡಿದ್ರೆ ಎಲ್ಲ ಒಂದೊಂದೇ ನಮ್ಮ ಎಷ್ಟೋ ನೂರಾರು ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗ್ತದೆ. ಎಷ್ಟೋ ವಿಷಯಗಳನ್ನ ಇಲ್ಲಿ ನಾವು ಮತ್ತೆ 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 ರಿಪೀಟ್ ಮಾಡ್ತೀವಿ. ಈ ನಿನ್ನೆ ನೀವು 2 ಪ್ರಶ್ನೆ ಕೇಳಿದ್ರಿ, ಆ ಪ್ರಶ್ನೆಗೆ ಎಷ್ಟೋ ಸಾರಿ ಅದಕ್ಕೆ ಉತ್ತರ ಅದೇ ಉತ್ತರ ಹೇಳಿದೀನಿ ನಾನು. ಆದ್ರೂ ಹಾ ಯಾಕೆ ಸರ್. ಮರ್ತು ಹೋಗಿದೆ ಅಂದ್ರೆ ಮರ್ತು ಹೋಗಿದೆ. ಯಾಕೆ ಮರ್ತು ಹೋಗಿದೆ? ಅದನ್ನು ಬರೆದಿಟ್ಟಿಲ್ಲ. ಸರ್ ನನ್ಗೆ ನಿನ್ನೆ ಪ್ರಶ್ನೆ ಕೇಳೋ ಉದ್ದೇಶ ಆ ಅಲ್ಲ, ನನಗೆ ಗೊತ್ತು ನಿಮ್ಮಿಂದ ನಾವು ಪಡ್ಕೊಂಡಿರೋ ಜ್ಞಾನದಲ್ಲಿ ಮೂರ್ತಿ ಪೂಜೆ ಅದು ಎಲ್ಲ ಗೊತ್ತಾಗಿದೆ ಇವಾಗ. ನಾನು ಹೊಸದಾಗಿ ಬಂದಿರೋ ಧ್ಯಾನಿಗಳಾಗಿರ್ಬೋದು ಅಥವಾ ಈ ಧ್ಯಾನಿಗಳಲ್ಲಿ ಯಾರದ್ದೇ ಆಗಿರೋ ಪ್ರಶ್ನೆ ಆಗಿರ್ಬೋದು, ಅದನ್ನೇ ನಾನು ಕೇಳಿದ್ದು. ಅದೇ
ಈಗ ಆ ಪ್ರಶ್ನೆಗೆ ನಿಮ್ಮದು ಮಾತ್ರ ಪ್ರಶ್ನೆ ಅಂತಲ್ಲ. ಹಾ ಸರ್. ಪ್ರಶ್ನೆ ನಿಮಗೂ ಇರಲ್ಲ, ಉತ್ತರ ನಿಮಗಷ್ಟೇ ಇರಲ್ಲ ಅಲ್ವಾ? ಎಲ್ಲರಿಗೂ ಆ ಪ್ರಶ್ನೆ ಇರ್ತದೆ, ಎಲ್ಲರಿಗೂ ಆ ಉತ್ತರ ಸಿಗ್ತದೆ. ಹಾ ಸರ್. ಇದಿದ್ದು ನಾನು ವಿಚಾರ. ಆ ಒಳಗಡೆ ನಾವು ಬರೆದಿಟ್ಕೊಳ್ಳೋದ್ರ ಮುಖ್ಯ ಎಷ್ಟು ಉಪಯೋಗ ಆಗ್ತದೆ ಅಂತ. ಹಾ ಸರ್. ಈ ತರ ನಾವ್ ಮಾಡ್ತಾ ಇದ್ರಿ, ನಾನು ಬಹಳ ದಿನದಿಂದ ಮಾಡ್ತಾ ಇದೀನಿ ಸರ್ ಈ ತರ. ಅದ್ರಿಂದಾಗಿ ನಾನು ಎಲ್ಲೇ ಹೋಗ್ತಿದ್ರು, ನಾನು ಏನೇ ಮಾಡ್ತಿದ್ರು, ನನ್ನೊಳಗೆ ನನ್ಗೆ ಈ ತರ ಬರ್ತಾನೆ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಹಾ, ಓಕೆ ಮಾಸ್ಟರ್ಸ್. ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಉಸಿರಾಟದ ಮೇಲೆ ಗಮನ ಕೊಡಿ. ರಾತ್ರಿ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡಿ, ಆಯ್ತಾ? ನರನಿಂದ ನಾರಾಯಣ ಗುಣಗಳು ಪರಿವರ್ತನೆ ಆಗಬೇಕು. ಯಾವಾಗ? ಹಾಗಾದ್ರೆ ನಮ್ಮಲ್ಲಿ ಶ್ವಾಸದ ಮೇಲೆ ಗಮನ ಮತ್ತೆ ಆಲೋಚನಾ ರಹಿತ ಸ್ಥಿತಿ ಹೇಗೆ ನಮಗೆ ಗೊತ್ತಾಗ್ತದೆ ಅಂದ್ರೆ, ಯಾವಾಗ ಮನಸ್ಸು ಶುದ್ಧಿ ಆಗ್ಲಿಕ್ಕೆ ಶುರುವಾಯಿತು ಅಂದ್ರೆ ಆಲೋಚನಾ ರಹಿತ ಸ್ಥಿತಿ ಅಥವಾ ಥಾಟ್ಸ್ ಬರೋದು ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು, ನಮ್ಮಲ್ಲಿ ನಿಧಾನವಾಗಿ ಗುಣಗಳು ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗ್ತದೆ. ಯಾರ ಹತ್ರನೂ ಮಾತಾಡ್ಬೇಕು ಅಂತ ಅನ್ಸಲ್ಲ, ಯಾರ್ದೋ ಮೂರನೇ ವ್ಯಕ್ತಿಗಳ ಮಾತು ಕೇಳಬೇಕು ಅಂತ ಅನ್ಸಲ್ಲ, ಇನ್ನೊಬ್ಬರ ಬಗ್ಗೆ ಎನ್ಕ್ವೈರಿ ಇದು ಬರೋದಲ್ಲ. ಇದನ್ನು ನಾವು ಏನಂತೀವಿ, ಅಭ್ಯಾಸ ಮಾಡೋದಲ್ಲ, ತನ್ನಷ್ಟು ತಾನಾಗಿ ಅದು ನಮ್ಮೊಳಗೆ. ಯಾಕೆ? ಆತ್ಮಕ್ಕೆ ಹತ್ತಿರ ಆಗ್ತಾ ಇದ್ದೀವಿ. ಆತ್ಮಕ್ಕೆ ಕಪಟ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ, ದಗಾವ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಗಾಸಿಪ್ ಏನು ಗೊತ್ತಿಲ್ಲ ಆತ್ಮಕ್ಕೆ. ಅವನು ಪರಮಾತ್ಮ, ಶುದ್ಧ ಶುದ್ಧ, ಪವಿತ್ರ. ಅವನ ಗುಣಗಳು ನಮ್ಮಲ್ಲಿ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿ ಕಪಟ ಇರಲ್ಲ, ಮೋಸ ಇರಲ್ಲ, ದಗ ಇರಲ್ಲ, ವಂಚನೆ ಇರಲ್ಲ, ಏನು ಬೇಕು ಅಂತ ಇರಲ್ಲ. ನೋಡ್ರಿ, ಪ್ರಯತ್ನ ಪೂರ್ವಕ ಧ್ಯಾನ ಅಂದ್ರೆ ಏನ್ರಿ? ಯಾರಾದ್ರೂ ಹೇಳ್ರಿ, ಏನು ಪ್ರಯತ್ನ ಪೂರ್ವಕ ಧ್ಯಾನ? ಇದು ಯಾವ್ದೋ ಹೊಸ ಧ್ಯಾನ ಸೃಷ್ಟಿ ಮಾಡಿದ್ರು. ಉಸಿರಾಟದ ಮೇಲೆ ಗಮನ ಮಾಡೋದೇ ಪ್ರಯತ್ನ ಪೂರ್ವಕ ಧ್ಯಾನ ಅಂತ. ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಮನಸ್ಸು ಎಲ್ಲೋ ಹೋಗ್ತದೆ, ಎಳ್ಕೊಂಡು ಬರಬೇಕು. ಮನಸ್ಸು ಎಲ್ಲೋ ಹೋಗ್ತದೆ, ಎಳ್ಕೊಂಡು ಬರಬೇಕು. ಉಸಿರಾಟದ ಮೇಲೆ ಗಮನ ಮಾಡು, ಅದೇ ಪ್ರಯತ್ನ ಪೂರ್ವಕ. ಅರುಣ ಮಾಸ್ಟರ್ ಮಾತಾಡಿ. ಹಂಗೆ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಗುಣಗಳು ಪರಿವರ್ತನೆ ಆಗಬೇಕು. ನಾವಿನ್ನೂ ಗಾಸಿಪ್ ಮಾಡ್ತಾ ಇದ್ದೀವಿ, ಮೂರನೇ ವ್ಯಕ್ತಿ ಚರ್ಚೆ ಮಾಡ್ತಾ ಇದ್ದೀವಿ. ಅದು ನಮ್ಗೆ ಇಷ್ಟ ಆಗ್ತಾ ಇದೆ, ಇನ್ನೊಬ್ರು ಹೇಳ್ತಾ ಇದ್ರೆ ನಮಗೆ ಅಂತಂದ್ರೆ ಅರ್ಥ ನಮ್ಮಲ್ಲಿ ಏನೂ ಪರಿವರ್ತನೆ ಆಗ್ತಾ ಇಲ್ಲ ಅಂತ ಅರ್ಥ. ಯಾವಾಗ ತನ್ನಷ್ಟು ತಾನಾಗೆ ನಮ್ಮಲ್ಲಿ ದೈವಿ ಗುಣಗಳು ಶುರುವಾದವು, ಅವಾಗ ನಮ್ಮಲ್ಲಿ ಬದಲಾವಣೆ ಬರ್ತಾ ಇದ್ದೀವಿ. ಯಾಕೆ ಬದಲಾವಣೆ ಬರ್ತಾ ಇದೆ? ಮನಸ್ಸು ಶೂನ್ಯ ಆಗ್ತಾ ಇದೆ, ಹತ್ರಕ್ಕೆ ಹೋಗ್ತಾ ಇದೆ, ಶೂನ್ಯಕ್ಕೆ ಹತ್ರ ಹೋಗ್ತಾ ಇದೆ, ಆತ್ಮಕ್ಕೆ ನಾವು ಸಮೀಪ ಆಗ್ತಾ ಇದ್ದೇವೆ ಅಂತ ಅರ್ಥ. ಸಂಪೂರ್ಣ ಆ ಗುಣ ಜಾಗೃತ ಆಯ್ತು. ದೇವರು ಹೆಂಗಿರ್ತಾನೆ, ಆತ್ಮ ಹೆಂಗಿರ್ತದೆ, ಆ ಸ್ಥಿತಿಗೆ ಒಬ್ಬ ಮನುಷ್ಯ ಹೋಗ್ತಾನೆ. ಹಾ, ಮಿಸ್ಟರ್ ಮಾತು. ನಮಸ್ತೆ ಮೇಡಮ್. ಈಗ 4-6 ದಿನದಿಂದ ಮಾಡ್ತಿರೋ ಸ್ವಾಧ್ಯಾಯ ತುಂಬಾ ಅಮೂಲ್ಯವಾಗಿದ್ದು ಅನ್ಸುತ್ತೆ ಸರ್. ನಮ್ಗೆ ದೇವ್ರು ಅಂದ್ರೆ ಏನು, ಅದನ್ನ ಹೊಂದೋದು ಹೆಂಗೆ ಅಂದ್ರೆ ದೇವ್ರನ್ನ ಹೆಂಗೆ ಅಂದ್ರೆ ನನಗೆ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ದೇವ್ರು ಅಂದ್ರೆ ಏನು, ಅದು ಹೇಗಿರುತ್ತೆ, ಅದ್ರ ಹೊಂದೋದು ಹೆಂಗೆ ಅಂತಾನೆ ಅದು ಗೊತ್ತಿರಲಿಲ್ಲ. ಸುಮ್ನೆ ಪೂಜೆ ಮಾಡ್ತಾ ಇದ್ವಿ, ಹೇಳ್ದಂಗೆ ವಿಗ್ರಹ ಆರಾಧನೆ, ದೇವ್ರ ಫೋಟೋಸ್ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಆ ತರ ಮಾಡ್ತಾ ಇದ್ವಿ. ಇವಾಗ ನೀವ್ ಹೇಳಿದ್ರಿಂದ ಎಷ್ಟು ಈಸಿ ಅಂತ, ಎಷ್ಟು ಈಸಿ ಆಗ್ತಾ ಇದೆ ಅಂದ್ರೆ ಈಗ ಆಕ್ಚುಲಿ ನೀವು ಅವಾಗಿಂದ ಹೇಳ್ತಾ ಇದ್ದು ಹಂಗಿಂದಾನೆ ದೇವ್ರ ಪೂಜೆ ಮಾಡೋದನ್ನೇ ಕಡಿಮೆ ಮಾಡ್ತಾ ಬಂದೆ. ದೇವಸ್ಥಾನಕ್ಕೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆ ಮುಂದೆನೆ ಪಾರ್ಕಲ್ಲೇ ದೇವಸ್ಥಾನ ಇದೆ ಸರ್. ಅದಕ್ಕೆ ಅವಾಗ ತುಂಬಾ ಹೋಗ್ತಾ ಇದ್ದೆ. ಈಗ ಒಂದ್ 5-6 ತಿಂಗಳಿಂದ ದೇವಸ್ಥಾನಕ್ಕೆ ಹೋಗಿರೋದು ಸರ್ ನಾನು. ಮತ್ತೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದೀನಿ. ಹಂಗೆ ಅದು ನಮ್ಗೆ ಈಸಿ ಆಗ್ತಾ ಇದೆ ಲೈಫು ಅನ್ಸುತ್ತೆ. ಮತ್ತೆ ಎಷ್ಟು ಯಾರು ಬುದ್ಧ ಅವರೆಲ್ಲ ಎಷ್ಟು ವರ್ಷಗಟ್ಲೆ ಹುಡ್ಕೊಂಡು ಹೋಗಿದ್ದ ಜ್ಞಾನಾಮೃತನ ಇಲ್ಲೇ ನಮ್ಗೆ ಕೊಡ್ತಾ ಇದೀರ ಎಷ್ಟು ಸುಲಭವಾಗಿ. ಎಷ್ಟು ಈಸಿಯಾಗಿ ಬಾಳೆಹಣ್ಣು ಸುಲ್ದಂಗೆ ನಮ್ಗೆ ಈಸಿಯಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ತಾ ಇದೀರ ಸರ್. ಒಂದೊಂದ್ಸರಿ ಕನ್ಫ್ಯೂಸಿಂಗ್ ಆಗಿ ಅನ್ಸುತ್ತೆ, ಆದ್ರೂನು ಕೇಳ್ತಾ ಹೋದ್ರೆ ಗಮನ ಇಟ್ಟು ತುಂಬಾ ಸುಲಭನೇ ಅಂದ್ರೆ ಈಸಿಯಾಗಿ ನಾವು
ಹೆಂಗೆ ದೇವ್ರನ್ನ ಕಾಣೋದು ಅಂತ ಹೇಳ್ಕೊಡ್ತಾ ಇದ್ದೀರಾ. ತುಂಬಾನೇ ಖುಷಿ ಆಯ್ತು ಸರ್. ಮತ್ ನಾನ್ ಕೇಳಕ್ ಹೊರಟಿದ್ದು, ರಾತ್ರಿ ನಾನು ಧ್ಯಾನ ಮಾಡುವಾಗ ನಿಮ್ ಸ್ವಾಧ್ಯಾಯ ಆದ್ಮೇಲೆ ಧ್ಯಾನ ಮಾಡ್ತಾ ಇರೋ ಹ್ಮ್ ಧ್ಯಾನ ಮಾಡ್ತಾ ಇರುವಾಗ ಅರ್ಧರಾತ್ರಿ ಇರ್ಬೋದು, ಅವಾಗ ನಂಗೆ ಎಚ್ಚರ ಆಯ್ತು ಸರ್. ಅದುವರೆಗೂ ನಂಗೆ ಅವೇರ್ನೆಸ್ ಇರ್ಲಿಲ್ಲ. ನಾನ್ ಧ್ಯಾನ ಮಾಡ್ತಾ ಇದ್ನೋ ನಿದ್ದೆ ಮಾಡ್ತಾ ಇದ್ನೋ ಅಂತ ತಿಳ್ಕೊಳ್ಳೋದು ಹೇಗೆ? ನನ್ಗೆ ಗೊತ್ತಾಗ್ಲಿಲ್ಲ. ನಾನೇನ್ ನಿದ್ದೆ ಹೋಗ್ಬಿಟ್ಟಿದ್ನಾ ಅಥವಾ ಧ್ಯಾನ ಮಾಡ್ತಾ ಇದ್ನಾ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಅದಕ್ಕೆ ನಾನ್ ಧ್ಯಾನ ಮಾಡ್ತಾ ಇದ್ನಾ ನಿದ್ದೆ ಮಾಡ್ತಾ ಇದ್ನಾ ಅಂತ ಹೇಗ್ ತಿಳ್ಕೊಳ್ಳೋದು ಸರ್? ಈಗ ಮನುಷ್ಯನಲ್ಲಿ ಒಟ್ಟು 3 ತರದ ಸ್ಥಿತಿಗಳಿರ್ತದೆ. ಮನುಷ್ಯನಲ್ಲಿ 3 ತರದ ಸ್ಥಿತಿ ಇರ್ತದೆ. ಒಂದು ಕಾನ್ಶಿಯಸ್ನೆಸ್, ಜಾಗೃತಾ ಸ್ಥಿತಿ. ಎರಡನೇದು ಸಬ್ ಕಾನ್ಶಿಯಸ್ ಲೆವೆಲ್. ಮೂರನೇದು ಸೂಪರ್ ಕಾನ್ಶಿಯಸ್ ಲೆವೆಲ್ ಅಂತ. ಇದು 3 ತರದ ಮನುಷ್ಯನ ಸ್ಥಿತಿಗಳು ಅಲ್ವಾ? ಅದನ್ನ ನೀವು ಇಂಗ್ಲಿಷ್ ಅಲ್ಲಿ ತೀಟಾ ಬೀಟಾ ಏನಾದ್ರೂ ಹೇಳಿ, ಅಂದ್ರೆ ಮೈಂಡ್ ವೇವ್ಸ್ ಅಂತಾನೆ ಹೇಳ್ತೀವಿ ನಾವು. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಇಷ್ಟೇ: ಕಾನ್ಶಿಯಸ್ನೆಸ್, ಸಬ್ ಕಾನ್ಶಿಯಸ್ನೆಸ್, ಇನ್ನೊಂದು ಸೂಪರ್ ಕಾನ್ಶಿಯಸ್ನೆಸ್. ಏನೇನಾಗ್ತದೆ ಅದರಲ್ಲಿ? ನಾವೀಗ ಎಚ್ಚರ ಇದೀವಲ್ವ, ಎಲ್ಲರೂ ಕುತ್ಕೊಂಡು ಕಣ್ ಬಿಡ್ತಾ ಇದೀವಿ ಪಣ ಪಣ. ಇದು ಕಾನ್ಶಿಯಸ್ನೆಸ್. ಅಂದ್ರೆ ನಮ್ಮ ದೈಹಿಕ ಶರೀರವೂ ಕೂಡ, ಈಗ ಒಟ್ಟು ಮನುಷ್ಯ ಅಂತಂದ್ರೆ ಏನು? 3. ಯಾವುದು? ದೇಹ, ಮನಸ್ಸು ಮತ್ತೆ ಆತ್ಮ. 3 ಸೇರಿ ಅಂದ್ರೆ ಇನ್ನೂ ಜಾಸ್ತಿ ಇದಾವೆ, ಮುಖ್ಯವಾಗಿ ಇರೋದು ಅಲ್ವಾ? ಮುಖ್ಯವಾಗಿ ಯಾವುದು? ದೇಹ, ಮನಸ್ಸು, ಆತ್ಮ. ಈಗ ಕಾನ್ಶಿಯಸ್ನೆಸ್, ಜಾಗೃತಾ ಸ್ಥಿತಿಯಲ್ಲಿ ಇದ್ದೀವಿ. ಅವಾಗ ಏನಾಗ್ತದೆ? ನಮ್ಮ ದೇಹವೂ ಜಾಗೃತ ಇರ್ತದೆ, ಮನಸ್ಸು ಜಾಗೃತ ಇರ್ತದೆ, ಆತ್ಮವೂ ಜಾಗೃತ ಇರ್ತದೆ. ಆಯ್ತಾ? ಇದು ಕಾನ್ಶಿಯಸ್ನೆಸ್. ದೇಹ ಶೂನ್ಯ ಸ್ಥಿತಿಗೆ ಹೋಯ್ತು ಅಂದ್ರೆ ಎಲ್ಲ ಇಂದ್ರಿಯಗಳು, 10 ಇಂದ್ರಿಯಗಳು, ಕಣ್ಣು ಮುಚ್ಚಿವಿ, ಕೈ ಕಾಲು ಅಂದ್ರೆ ಎಲ್ಲ ಮಲ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ? ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ದೇಹ ಮಯ ಆಯ್ತು. ಅವಾಗ ಎರಡೇ ಉಳಿತು, ಯಾವುದು? ಆತ್ಮ ಮತ್ತೆ ಮನಸ್ಸು. ಅದನ್ನು ಏನಂತ ಕರಿತೀವಿ? ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಸಬ್ ಕಾನ್ಶಿಯಸ್ ಸ್ಥಿತಿ. ಅವಾಗ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ, ಆದರೆ ದೇಹ ಸ್ತಬ್ಧವಾಗಿರ್ತದೆ. ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಆ ಮನಸ್ಸನ್ನು ದಾಟಿ ಆತ್ಮ ಮಾತ್ರ, ಕೆಲವೊಮ್ಮೆ ಮನಸ್ಸು ಕೂಡ ಮಾಯ ಆಗಿ ಆತ್ಮ ಮಾತ್ರ ಇರ್ತದೆ. ಅದನ್ನ ಸೂಪರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಆ ಸೂಪರ್ ಕಾನ್ಶಿಯಸ್ನೆಸ್ ಅಲ್ಲಿ ಯಾವ ಪ್ರಜ್ಞೆಯೂ ಇರೋದಿಲ್ಲ. ಎಷ್ಟೊತ್ತಿಗೆ ಕಣ್ಣು ಮುಚ್ಚಿದ್ದೆ, ಎಷ್ಟೊತ್ತಿಗೆ ನಾನು ಎದ್ದೆ, ಯಾವುದೂ ಗೊತ್ತಾಗಲ್ಲ. ನೀವು ಮಲಗಿದ್ರೆ ಸೂಪರ್ ಕಾನ್ಶಿಯಸ್ನೆಸ್ ಹೋಗೋ ಸಾಧ್ಯತೆ ತುಂಬಾ ಕಡಿಮೆ ಇರ್ತದೆ, ಅಂದ್ರೆ ಬೆಡ್ ಮೇಲೆ ಮಲಗಿದ್ರೆ. ಅಂದ್ರೆ ಅಲ್ಲಿ ಮನಸ್ಸು, ನೀವು ರಾತ್ರಿ ಮಲಗಿದ್ರೆ ಮನಸ್ಸು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದನ್ನೇ ನಾವು ಕನಸು ಅನ್ನೋದು. ಕನಸು ಅಥವಾ ಇಲ್ಲೇ ಸುತ್ತ ಆಗೋದು ಅಬ್ಸರ್ವೇಷನ್ ಆಗ್ತಾ ಇರ್ತದೆ. ನಿದ್ದೆಗೆ ಹೋಗೋದು ಬರೋದು ಆಗ್ತಾ ಇರ್ತದೆ. ನೀವು ಅಷ್ಟೊತ್ತು ಧ್ಯಾನ ಮಾಡ್ತಾ ಕೂತು ಒಂದೇ ಸಾರಿ ಎಚ್ಚರ ಆಗಿ ಇಷ್ಟೊತ್ತವರೆಗೂ ಏನಾಯ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಆಳವಾದ ಸ್ಥಿತಿಗೆ ಹೋಗಿದ್ದೀರಿ, ಅಂದ್ರೆ ಆತ್ಮದೊಟ್ಟಿಗೆ ಇದ್ರಿ. ಅಲ್ಲಿ ನಿಮ್ಮ ದೇಹ ಕೆಲಸ ಮಾಡ್ತಾ ಇರ್ಲಿಲ್ಲ, ನಿಮ್ಮ ಮನಸ್ಸು ಸಹ ಕೆಲಸ ಮಾಡ್ತಾ ಇರ್ಲಿಲ್ಲ. ಅದನ್ನೇ ಸಮಾಧಿ ಸ್ಥಿತಿ ಎನ್ನುವುದು. ಅದನ್ನು ನಿರಂತರ ಹೆಚ್ಚು ಸಾಧನೆ ಮಾಡಿದವರಿಗೆ ದೇಹದ ಅಂದ್ರೆ ಹೊರಗಿನ ಅವೇರ್ನೆಸ್ ಕೂಡ ಇರ್ತದೆ. ಆಯ್ತಾ? ಆದ್ರೆ ಅದು ಆ ಸಾಧನೆ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಆ ಆಳ ಸ್ಥಿತಿ ಅಂದ್ರೆ ಸೂಪರ್ ಕಾನ್ಶಿಯಸ್ ಸ್ಥಿತಿಯನ್ನು ನೀವು ತಲುಪಿದ್ದೀರಿ. ಅಲ್ಲಿ ಮನಸ್ಸು ದೇಹ ಎರಡೂ ಮಾಯ ಆಗಿದೆ, ಆತ್ಮ ಮಾತ್ರ ಇದೆ. ಆತ್ಮದೊಟ್ಟಿಗೆ ನೀವು ಸಮಯ ಕಳೆದ್ರಿ. ಮತ್ತೆ ಅವಾಗ ನನ್ಗೆ ಅಯ್ಯೋ ಎಚ್ಚರ ಆದಾಗ ನನ್ನ ಎಚ್ಚರ ಆಗೋದೆ ಪುನಃ ಉಸಿರಿನ ಮೇಲೆ ಗಮನ ಇಡಬೇಕು, ಭ್ರೂ ಮಧ್ಯ ಗಮನ ಇಡಬೇಕು ಅಂತ ಹೋಗ್ತಾ ಇದ್ರೆ ನಂಗೆ ಗೊತ್ತೇ ಆಗ್ತಾ ಇಲ್ಲ ಭ್ರೂ ಎಲ್ಲಿದೆ. ಅಂದ್ರೆ ಭ್ರೂ ಮಧ್ಯ ಗಮನ ಇಡಬೇಕು ಅಂತ ಹೋಗ್ತಾ ಇದ್ರೆ ಗೊತ್ತಾಗ್ತಾನೆ ಇರ್ಲಿಲ್ಲ ನಂಗೆ ಎಲ್ಲಿದೆ ಏನಿದೆ. ಅಂದ್ರೆ ನನ್ ಗಮನ ಇಲ್ಲಿಗೆ ಹರಿಸ್ಬೇಕು ಅಂದ್ರೆ ಆ ಜಾಗನೇ ಗೊತ್ತಾಗ್ತಾ ಇರ್ಲಿಲ್ಲ, ಆ ತರ ಆಗ್ತಾ ಇತ್ತು. ಅದೇ ಒಂದೇ ಸಾರಿ ನಾವು ಫುಲ್ ಆಳವಾದ ಧ್ಯಾನ ಸ್ಥಿತಿಯಿಂದ ಹೊರಗೆ ಬಂದಾಗ ಮನಸ್ಸು ದೇಹ ಒಂದೇ ಸಾರಿ ಆಕ್ಟಿವ್ ಆಗುದಿಲ್ಲ, ಸ್ವಲ್ಪ ಸಮಯ ಬೇಕು. ನೀವು ನಿದ್ರೆಯಿಂದ ಮಲಗಿದವರು ಹೇಳ್ತಾರೆ ನೋಡಿ, ಎದ್ದ ತಕ್ಷಣ ಹಂಗೆ ರನ್ನಿಂಗ್ ಜೋಡ್ ಓಡಿ ಹೋಗ್ಬಿಡ್ತಾರೆ. ಇಲ್ಲ, ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ, ಕಾಲು ಕೈ ಯಾವುದೇ ಆಕ್ಟಿವ್ ಆಗಲ್ಲ. ಸುಮ್ಮನೆ ಸುಮ್ಮನೆ ಯಾಕಪ್ಪ ಎದ್ದೆ ಅನ್ನೋ ತರ ಅನಿಸ್ತಾ ಇರ್ತದೆ. ಕಣ್ಣು ಮೊಬ್ಬಿರ್ತದೆ, ಯಾರಾದ್ರೂ ಏನಾದ್ರು ಮಾತು ಮೊಬ್ಬಿರ್ತದೆ, ಸೌಂಡ್ ನಿಧಾನ ಬರ್ತದೆ. ಯಾಕೆ? ಇನ್ನೂ ಬಾಡಿ ಫುಲ್ ಆಕ್ಟಿವೇಶನ್ ಬಂದಿರೋಲ್ಲ. ನಿಧಾನ ಅದು ಜಾಗೃತ ಸ್ಥಿತಿ. ಒಂದೇ ಸಾರಿ ದೊಡ್ಡನೆ ಎದ್ದು ನಿಂತ್ಕೊಂತೀವ ನಿದ್ರೆಯಿಂದ? ಇಲ್ಲ, ನಿಧಾನ ಹೇಳ್ತಾರೆ. ಯಾಕೆ? ಇನ್ನೂ ದೇಹ ಅಂದ್ರೆ ಆ ಒಂದೊಂದೇ ಹಂತ, ಅದು ಒಂದೇ ಸಾರಿ ಬರೋದಿಲ್ಲ ಅಲ್ವಾ? ಅದು ಸಹಜ. ಅದು ಅಂದ್ರೆ ನಿಮ್ಮ ದೈಹಿಕ ದೇಹ ಒಂದೇ ಸಾರಿ ಆಕ್ಟಿವೇಶನ್ ಆಗೋದಿಲ್ಲ, ಯಾಕೆಂದ್ರೆ ಅದು ಸುಪ್ತವಾಗಿತ್ತು.
ನಿಧಾನ ಸ್ವಲ್ಪ ಟೈಮ್ ತಗೊಳ್ತದೆ. ನೀವು ಒಂದೇ ಸಾರಿ ನಿದ್ರೆಯನ್ನು ಕೆಲವರು ಹೇಳ್ತಾರೆ ನೋಡ್ರಿ, ನಿಮ್ಗೆ ಎಲ್ಲರಿಗೂ ಅನುಭವ ಆಗಿರ್ಬೋದು. ಒಂದೇ ಸರಿ ಎಚ್ಚರ ಆದ್ರೆ ಆ ಕಡೆ ಈ ಕಡೆ ತಿರುಗಿ ನೋಡ್ತೀವಲ್ಲ, ಎಲ್ಲಿದ್ದೀನಿ ನಾನು, ಎಷ್ಟೊತ್ತಾಗಿದೆ, ನಿಜವಾಗ್ಲೂ ನಾನೇನಾ, ಆ, ಎಲ್ಲಿದ್ದೆ ನಾನು, ನೋಡಿರಲ್ವ, ಅನುಭವ ಆಗಿರಲ್ವ ನಮ್ಗೆ. ಮತ್ತೆ ಅರ್ಥ ಏನು, ಇನ್ನು ಆ ಕಾನ್ಶಿಯಸ್ನೆಸ್ ಬಂದಿಲ್ಲ ಅಂದ್ರೆ ದೈಹಿಕ ದೇಹ ಜಾಗೃತ ಆಗಿಲ್ಲ. ಅವಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗ್ತದೆ. ಹಾಗೆ ಅದು ಕರೆಕ್ಟಾ ಮೇಡಮ್? ಸರ್ ಹೌದು. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗಿನ ಸ್ವಾಧ್ಯಾಯ ತುಂಬಾ ಚೆನ್ನಾಗಿದೆ ಸರ್. ರಾತ್ರಿ ಧ್ಯಾನದಲ್ಲಿ ಇನ್ನೂ ನನ್ನ ಇದ್ರ ಪ್ರಕಾರ, ಅನುಭವದ ಪ್ರಕಾರ ನಾವು ಹೇಳ್ಬೇಕಂದ್ರೆ, ಹಾಗೆ ಧ್ಯಾನ ಮಾಡುವಾಗ ಆತ್ಮವನ್ನು ಹೋಗಿ ರೀಚ್ ಆಗ್ಬೇಕಂದ್ರೆ ಮನಸ್ಸನ್ನ ದಾಟಿ ಹೋಗೋದು ಅಷ್ಟು ಸುಲಭ ಇಲ್ಲ. ಅಂದ್ರೆ ಮನಸ್ಸನ್ನ ದಾಟಿ ಮನಸ್ಸನ್ನ ಶೂನ್ಯ ಮಾಡಿ ಆತ್ಮದ ಜೊತೆಗೆ ಹೋಗಿ ಇರೋದು ಅಂತಂದ್ರೆ ಅಷ್ಟು ಸುಲಭ ಇಲ್ಲ. ಅದೇ ನೀವು ರಾತ್ರಿ ಧ್ಯಾನ ಮಾಡುವಾಗ ನೀವು ಪ್ರಯತ್ನ ಮಾಡದೇ ಇದ್ರೂ ಕೂಡ ಮನಸ್ಸು ತನ್ನಷ್ಟು ತಾನಾಗಿ ಶೂನ್ಯ ಆಗಿ ನಾವು ನೇರವಾಗಿ ಆತ್ಮದೊಟ್ಟಿಗೆ ಜೀವಿಸ್ಬೋದು. ಆದರೆ ಅದನ್ನ ಬರೀ ನಾವು ಅವೇರ್ನೆಸ್ ಕಳ್ಕೊಂಡಾಗ ಮಾತ್ರ ಅಲ್ಲ, ಅವೇರ್ನೆಸ್ ಇದ್ದಾಗ್ಲೂ ಕೂಡ ಅದನ್ನು ನಾವು ಸಾಧಿಸ್ಬೇಕು. ಈಗ ನೀವು ಧ್ಯಾನ ಮಾಡಕ್ ನಾವು ಕೂತೀವಿ ಅಂದ್ರೆ 2-3 ನಿಮಿಷ ಅವೇರ್ನೆಸ್ ಇದೆ, ಆದರೂ ಆ ಸಮಯದಲ್ಲೂ ಕೂಡ ನಾವು ಆತ್ಮದೊಟ್ಟಿಗೆ ಇರುವ ಸ್ಥಿತಿಯನ್ನ ತಲುಪಬೇಕು. ಆ ಸಮಯದಲ್ಲಿ ನಮಗೆ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ, ಅಂದ್ರೆ ಮನಸ್ಸು ಶೂನ್ಯ ಇರೋದಿಲ್ಲ ಅಲ್ವಾ. ಮನಸ್ಸಿನೊಟ್ಟಿಗೆ ಇರ್ತೀವಿ ನಾವು. ಎಲ್ಲಿವರೆಗೆ ಅವೇರ್ನೆಸ್ ಇರ್ತದೆ ಅಲ್ಲಿವರೆಗೆ ನಾವು ಮನಸ್ಸಿನೊಟ್ಟಿಗೆ ಇರ್ತೀವಿ. ಯಾವಾಗ ಅವೇರ್ನೆಸ್ ಕಳಿತು ಅವಾಗ ಆತ್ಮದ ಜೊತೆಗೆ ಇರ್ತೀವಿ. ಅದು ಅವೇರ್ನೆಸ್ ಕಳೆದಾಗ ಮಾತ್ರ ಅಲ್ಲ, ಅವೇರ್ನೆಸ್ ಇದ್ದಾಗಲೂ ಕೂಡ ನಾವು ಆತ್ಮದ ಜೊತೆಗೆ ಇರುವುದನ್ನು ಅಭ್ಯಾಸ ಮಾಡಬೇಕು. ಅದನ್ನು ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮನಸ್ಸು ಶೂನ್ಯ ಮಾಡಬೇಕು. ಮನಸ್ಸು ಶೂನ್ಯ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಉಸಿರಾಟದ ಮೇಲೆ ಗಮನ ಕೊಡಬೇಕು. ಉಸಿರಾಟದ ಮೇಲೆ ಗಮನ ಕೊಡಬೇಕು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಧ್ಯಾನಕ್ಕೆ ಬಂದ್ರೆ ಏನ್ ಮಾಡ್ತೀವಿ? ಸುಮ್ಮನೆ ಕೊಡುವಂತೀವಿ ಅಲ್ವಾ. ಏನೋ ಒಂದು ಥಾಟ್ ಬರ್ತದೆ, ಅದ್ರ ಜೊತೆಗೆ ಹೋಗ್ಬಿಡ್ತೀವಿ, ಎಲ್ಲೋ ಹೋಗ್ತೀವಿ. ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇಲ್ಲ. ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು ಯಾವುದನ್ನ? ಉಸಿರಾಟದ ಮೇಲೆ ಗಮನ. ಅದು ಹೋಗ್ತದೆ, ಮತ್ತೆ ಹೇಳ್ಕೊಂಡು ಬರ್ಬೇಕು, ಹೋಗ್ತದೆ, ಮತ್ತೆ ಹೇಳ್ಕೊಂಡು ಬರ್ಬೇಕು, ಹೋಗ್ತದೆ, ಮತ್ತೆ ಹೇಳ್ಕೊಂಡು ಬರ್ಬೇಕು. ಇದು ನಿರಂತರವಾಗಿ ಅವೇರ್ನೆಸ್ ಎಷ್ಟೊತ್ತಿರ್ತದೆ ಅಷ್ಟೊತ್ತರಿಗೂ ಅದೇ ಕೆಲಸ ಮಾಡ್ಬೇಕು. ಅದೇ ನಾವು ಧ್ಯಾನ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋಣ ಅಷ್ಟೇ. ಒಟ್ನಲ್ಲಿ ಧ್ಯಾನ ಶಕ್ತಿ ಬರ್ತದಂತೆ, ಇಲ್ಲಿಂದ ಶಕ್ತಿ ಬರ್ತದಂತೆ ಅನ್ನೋದು, ಒಳ್ಳೆ ಎನರ್ಜಿ ಇತ್ತು, ತಲೆ ಹಿಂಗ್ ಹೋಗ್ತಾ ಇತ್ತು ಅನ್ನೋದು ಸುಮ್ಮನೆ ಕೂತ್ಕೊಳ್ಳೋದು ಅಲ್ವಾ. ಏನು ಪ್ರಯೋಜನ ಇಲ್ಲ. ಅದಾಗ್ಲಿ, ಅದೆಲ್ಲ ಆಗ್ತದೆ. ಅದರ ಜೊತೆಗೆ ಮನಸ್ಸು ಶೂನ್ಯ ಮಾಡುವುದು ಏಕೈಕ ಪ್ರಯತ್ನ. ಅದನ್ನು ಮಾಡಿದ್ರೆ ಮುಗೀತು. ಮನಸ್ಸು ಯಾವಾಗ ಅವೇರ್ನೆಸ್ ಅಲ್ಲಿ ಇದ್ದಾಗ್ಲೂ ಕೂಡ ನಾವು ಮನಸ್ಸನ್ನು ಶೂನ್ಯ ಮಾಡಿದ್ವಿ, ದೇವರ ಆದಾಗನೇ ಅವರು, ನಾರಾಯಣ ಆದಾಗೆ. ಎಷ್ಟು ಸುಲಭ ಇದೆ ಅಲ್ವಾ ಮೇಡಮ್? ಸುಲಭ ಇಲ್ವಾ? ಸರ್ ಸರ್ ಇವಾಗ ಹೇಳೋವಾಗ ನನ್ಗೆ ಅವತ್ತಿಂದ ಅನಿಸ್ತಾ ಇತ್ತು. ನಾನು ಫಸ್ಟ್ ಗುಡಕೇಶ ಧ್ಯಾನಕ್ಕೆ ಪ್ರಬೋಧ ಸರ್ ಹತ್ರ ಅವರದ್ದು ಧ್ಯಾನಕ್ಕೆ ಹೋದ್ನಲ್ಲ, ಅವತ್ತು ಅವರು ಏನ್ ಮಧ್ಯ ಸ್ಟ್ಯಾಂಡಿಂಗ್ ಮೆಡಿಟೇಷನ್ ಮಾಡೋಣ, 5 ನಿಮಿಷ ಮೆಡಿಟೇಷನ್ 5 ನಿಮಿಷ ಮಾಡೋಣ, 2 ನಿಮಿಷ ಮಾಡೋಣ ಅಂತ ಮಾಡಿಸ್ತಾ ಇದ್ರು. ನಮ್ಗೆ ಅವಾಗ ಇಷ್ಟ ಗೊತ್ತಿಲ್ವಲ್ಲ, 2 ನಿಮಿಷಕ್ಕೆ ಯಾವ ತರ ಮೆಡಿಟೇಷನ್ ಆಗುತ್ತೆ, 5 ನಿಮಿಷಕ್ಕೆ ಯಾವ ತರ ಮೆಡಿಟೇಷನ್ ಆಗುತ್ತೆ, ಇವ್ರು ಹೇಳ್ತಾರಲ್ಲ. ಅಯ್ಯೋ, ನಮ್ಗೆ ಅದ್ರದ್ದು ಜ್ಞಾನ ಗೊತ್ತಿಲ್ವಲ್ಲ, ಸುಮ್ನೆ ಏನೋ ಹೇಳ್ತಾರೆ. 2 ನಿಮಿಷಕ್ಕೆ ಯಾರಾದ್ರೂ ಧ್ಯಾನ ಮಾಡಕ್ಕಾಗತ್ತಾ ಅನ್ಸ್ತಾ ಇತ್ತು ಸರ್. ಇವಾಗ ನೀವ್ ಹೇಳಿದ್ರಲ್ಲ ಹಂಗೆ, ಸುಮ್ನೆ ಕೂತಿದ್ವು ಉಸಿರಾಟದ ಕಡೆ ಗಮನ, 1 ನಿಮಿಷನೂ ಬೇಕಾಗಿಲ್ಲ, ಸೆಕೆಂಡ್ಸ್ ಅಲ್ಲಿ ಉಸಿರಾಟದ ಕಡೆ ಗಮನ ಕೊಟ್ಟ ತಕ್ಷಣ ಇಲ್ಲಿ ಒಂಥರ ಇದು ಸೆನ್ಸೇಷನ್ ಶುರು ಆಗುತ್ತೆ ಸರ್. ಅದಕ್ಕೆ ಹೇಳ್ತಾ ಇದ್ದಿದ್ದು, ಅವಾಗ ನಮಗ್ ಗೊತ್ತಾಗ್ತಾ ಇರಲಿಲ್ಲ. ಧ್ಯಾನ ಮಾಡೋಣ ಅಂದ ತಕ್ಷಣ ಅವ್ರು ಹೇಳ್ತಾ ಇದ್ದಿದ್ದು ಗಮನ ಮಾಡಿದ ತಕ್ಷಣ ಬರುತ್ತೆ, ಅದಕ್ಕೆ ಅವ್ರು ಹೇಳ್ತಾ ಇದ್ರು ಅಂತ ಇವಾಗ ಅನ್ಸುತ್ತೆ. ನೀವ್ ಇವಾಗ ಹೇಳಿದ್ರಲ್ಲ ಇನ್ನೊಂದು, ತಕ್ಷಣನೇ ನಾವು ಇದಕ್ಕೆ ಆತ್ಮ ಜೊತೆಗೆ ಹೋಗೋದು ಅಭ್ಯಾಸ ಮಾಡ್ಬೇಕು ಅಂತ. ಅದೇ ದಿನ ಕಾಲ ನಂತರ ಅದು ಆ ತರ ಗೊತ್ತಾಗುತ್ತೆ, ಅಂದ್ರೆ ಬರುತ್ತೇನೋ ನಮ್ಗೆ ಅಂತ ಇವಾಗ ಅನ್ಸ್ತಾ ಇದೆ. ಈಗ ನೀವ್ ಹೇಳ್ತಾ ಇದ್ರೆ ಹಂಗಾಗುತ್ತಾ ಅಂತ ಅನ್ಸ್ತಾ ಇದೆ. ಅವಾಗ ಹೆಂಗ್ ಅನ್ಸಿತ್ತು, ಇವಾಗ ಹಿಂಗಾಯ್ತು, ಹಂಗೆ ಆ ಕಾಲ ನಂತರ ಅದು ಆಗ್ಬೋದೇನೋ ಅಂತ. ಅದೇ ಪ್ರಯತ್ನ ಪೂರ್ವಕವಾಗಿ ನಾವು ಅದನ್ನು ಅಭ್ಯಾಸ ಮಾಡಬೇಕು ನಿರಂತರವಾಗಿ.
ಉಸಿರಾಟದ ಮೇಲೆ ಗಮನ ಅಂತ ಎಲ್ಲರಿಗೂ ಗೊತ್ತಿದೆ, ಆದ್ರೆ ನಾವು ಧ್ಯಾನಕ್ಕೆ ಕೂತಾಗ ಉಸಿರಾಟದ ಮೇಲೆ ಗಮನ ಮಾಡ್ತಾ ಇಲ್ಲ. ನಮ್ಮಲ್ಲಿ ಪರಿವರ್ತನೆ ಬರ್ತಾ ಇಲ್ಲ, ಬದಲಾವಣೆ ಆಗ್ತಾ ಇಲ್ಲ, ಮನಸ್ಸು ಶೂನ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಮಾಡ್ತಾ ಇಲ್ಲ. ಫಸ್ಟ್ ಒಂದ್ 2-3 ನಿಮಿಷ ಮಾಡ್ತೀವಿ, ಒಂದ್ 5 ನಿಮಿಷ ಮಾಡ್ಬೋದು, ಆಮೇಲೆ ಸುಮ್ಮನೆ ಕುತ್ಕೊಂಡು ಅಲ್ವಾ? ಧ್ಯಾನ ಕೂತಾಗ ಅಂತಾನೆ ಅಲ್ಲ ಸರ್, ಸುಮ್ನೆ ಎಲ್ಲಿದ್ರು ಉಸಿರಾಟದ ಕಡೆ ಗಮನ ಮಾಡಿದ ತಕ್ಷಣ ಇಲ್ಲಿ ಇದು ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗ್ಬಿಡುತ್ತೆ ಸರ್. ಮತ್ತೆ ಎಲ್ಲಿ ಧ್ಯಾನ ಕೂತ್ಕೊಳ್ಳೇಬೇಕು ಅಂತೇನಿಲ್ಲ, ಸುಮ್ನೆ ಎಲ್ಲಿದ್ರು ಉಸಿರಾಟದ ಕಡೆ ಗಮನ ಮಾಡಿದ ತಕ್ಷಣ ಇಲ್ಲ. ಒಳ್ಳೇದು ಹ್ಮ್. ನೋಡಿ. ಎಷ್ಟು ಇನ್ನೂ ಜ್ಞಾನ ಉಣಬಡಿಸ್ತಾ ಇದ್ದೀರಾ, ಅನಂತ ಕೋಟಿ ಧನ್ಯವಾದಗಳು ಸರ್. ನಮ್ದು ಏನಿದೆ, ನಾನು ನಿಮಿತ್ತ. ಇಲ್ಲ, ನಮಗೆ ಏನು ಅದ್ರ ಬಗ್ಗೆ ಯಾವುದೇ ಅರಿವೇನೆ ಒಂಚೂರು ಅರಿವಿಲ್ದಿರೋಂತ ಇದನ್ನೆಲ್ಲ ಅಷ್ಟು ಜ್ಞಾನ ತಿಳಿಸ್ತಾ ಇದ್ದೀರಾ. ತುಂಬಾ ನಮ್ಗೆ ಇಷ್ಟೆಲ್ಲ ಮುಂದೆ ಜ್ಞಾನನ ತಿಳ್ಕೊಳ್ದೇನೆ ಸುಮ್ನೆ ಇದ್ವಲ್ಲ ಅಂತ, ಇಷ್ಟ ದಿನ ಹಿಂಗ್ ಕಾಲ ಕಳೆದ್ವಲ್ಲ ಅಂತ ಇದಾಗ್ತಾ ಇದೆ ಸರ್. ವೇಸ್ಟ್ ಮಾಡಿದ್ವಲ್ಲ ದಿನಗಳನ್ನ ಅಂತ, ವರ್ಷಗಳನ್ನ. ಈ ಜ್ಞಾನ ನನ್ನ ಜ್ಞಾನ ಅಲ್ಲ, ಯಾಕೆಂದ್ರೆ ನಾನೇನು ರಿಸರ್ಚ್ ಮಾಡಿ ಹುಡುಕಿ ಬಂದಿರೋ ಜ್ಞಾನ ಅಲ್ಲ. ಅಲ್ಲ, ಎಲ್ಲಿಂದನೋ ತಂದು ನಮಗ್ ಕೊಡ್ತಾ ಇದ್ದೀರಲ್ಲ, ನಾವೇ ಈಗಾಗಲೇ ಇಷ್ಟೆಲ್ಲಾನು ಒಂದ್ ಕಡೆ ಸಿಕ್ತಿತ್ತ ನಮ್ಗೆ? ಎಷ್ಟು ಪುಸ್ತಕಗಳನ್ನ ಅಭ್ಯಾಸ ಮಾಡ್ಬೇಕಾಗಿತ್ತು ನಾವು? ಇಷ್ಟೆಲ್ಲಾ ನೀವ್ ಓದಿ ನಮಗೆ ತಿಳಿಸ್ತಾ ಇದ್ದೀರಲ್ಲ, ಒಂದು ವೇದಿಕೆನಲ್ಲೇ ಎಲ್ಲ ಸಿಗ್ತಾ ಇದೆ ನಮ್ಗೆ. ಹೌದು, ಮತ್ತೆ ಅದನ್ನೇ ಅಲ್ವಾ, ಅದು ನಮ್ಮ ಧರ್ಮ, ಅದು ಅಷ್ಟೇ, ನಿಮಿತ್ತ ಮಾತ್ರ. ಗೀತೆಯಲ್ಲಿ ಹೇಳ್ತಾನಲ್ವ ಕೃಷ್ಣ, ನೀನು ನಿಮಿತ್ತ ಮಾತ್ರ, ಎಲ್ಲ ನಾನು ಮಾಡಿಸ್ತಾ ಇದ್ದೀನಿ, ನೀನು ಸುಮ್ಮನೆ ಮಾಡು, ಯಾಕೆ ಜಾಸ್ತಿ ತಲೆಗೆಡಿಸ್ಕೊಂತಿ? ಹಾಗಾಗಿ ನಾವು ಪತ್ರಿಜಿಯವರು ಅವರಿಗೆ ಫಿಸಿಕಲ್ ಆಗಿ ಬಂದು ಮಾಡ್ಲಿಕ್ಕೆ ಆಗೋಲ್ಲ ಅಲ್ವ. ಸೊ ನಮ್ಮನ್ನ ಒಂದು ಮಾಧ್ಯಮವಾಗಿ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅದನ್ನ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಲ್ವಾ. ಸವಿತಾ ಮಾಸ್ಟರ್ ಮಾತಾಡ್ತಾರೆ. ನಮಸ್ತೆ ಸರ್. ನಮಸ್ತೆ, ಕೇಳಿಸ್ತದ ಸರ್? ಮಾತಾಡಿ ಮೇಡಮ್. ಸರ್, ಏನಂದ್ರೆ ಸ್ವಲ್ಪ ದಿನ ಹಿಂದೆ ಸರ್ ನನಗೆ ಧ್ಯಾನ ಕೂತಿದ್ದೆ. ಧ್ಯಾನ ಕೂತಲ್ಲಿ ಏನು ಪಿರಮಿಡ್ ಅಂತ ಆಮೇಲೆ ನನಗೆ ತೋರಿತು, ಆದ್ರೆ ಆ ಧ್ಯಾನದಲ್ಲಿ ನನಗೆ ಅದೇನು ಅಂತ ಗೊತ್ತಿಲ್ಲ. ನನ್ನ ಮೇಲೆ ಬಂತು, ಮೇಲೆ ಬಂದು ಮೇಲಕ್ಕೆ ಹೋಯ್ತದು, ಅದರೊಟ್ಟಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಸರ್. ಆ ತರ ಒಂದು ಅನುಭವ ಆಯ್ತು. ಮತ್ತೆ ಪಟ್ಟಪ್ಪ ಕೆಳಗೆ ಎಚ್ಚರ ಅಂದ್ರೆ ನನಗೆ ಸ್ವಲ್ಪ ತೂಕಡಿಕೆ ಆದ ಹಾಗಾಯ್ತು ನೋಡಿ. ಅಷ್ಟೊತ್ತಿಗೆ ನಾನು ವಾಪಸ್ ಕೆಳಗೆ ಬಿದ್ದೆ ಅಂತ ಅನಿಸುವಾಗ ಅದು ನನ್ನನ್ನು ಕೆಳಗಿಳಿಸಿತು ವಾಪಸ್. ಅಂದ್ರೆ ಬಿದ್ದ ಫೀಲ್ ಆಗ್ಲಿಲ್ಲ ನನಗೆ, ನಾನು ಕೆಳಗೆ ಬಂದೆ ಅಂತ ಅನಿಸ್ತು. ಹಾಗೆ 1-2-3 ಸಲ ಆಗಿದೆ ಸರ್ ಅದು, ಅದೇ ದಿನ. ಆಮೇಲೆ ಆಗ್ಲಿಲ್ಲ ಆತರ ಧ್ಯಾನದಲ್ಲಿ. ಮತ್ತೆ ನನಗೆ ಎಚ್ಚರ ಆಗುವಾಗ ಇದು ಪಿರಮಿಡ್ ಇರ್ಬೇಕು ಅಂತ ಅನಿಸಿತು. ಹೇಳಿ ಸರ್, ಕೇಳಿಸ್ಲಿಲ್ಲ. ಸೂಕ್ಷ್ಮ ಪ್ರಯಾಣ ಆಗಿರ್ಬೋದೇನೋ, ಆಸ್ಟ್ರಲ್ ಟ್ರಾವೆಲ್. ನೋಡಿ, ಮತ್ತೆ ಯಾವುದ ಒಂದು ವಸ್ತು, ಯಾವುದೇ ಒಂದು ಶಕ್ತಿ ಹಾಗೆ ಬಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಏನೇ ಆದ್ರೂ ಏನೇ ಮಾಡಿದ್ರು ನಿಮ್ಮ ಒಳಗಿಂದ ಏನಿದೆ ಅದೇ ಮಾಡಿರ್ತದೆ. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇರ್ಬೋದು, ಅಥವಾ ನಿಮ್ಮ ಒಳಗಿರುವ ಟ್ರಾಮಾಸ್ಗಳಿರ್ಬೋದು, ಅಥವಾ ನಿಮ್ಮ ಸೂಕ್ಷ್ಮ ಶರೀರ ಇರ್ಬೋದು, ಇಷ್ಟೇ. ಮೂರನೇದು ಭೂತ, ಪೇತ, ದೇವರು, ದಿನರು ಯಾರು ಏನು ಬಂದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಸರ್, ನಂಗೆ ಅದು ಆ ತರ ಭಯವೂ ಇಲ್ಲ ಇನ್ನು. ಈಗ ಭಯ ಅಂತ ಹೇಳೋದಿಲ್ಲ, ಹೊರಟೋಗಿದೆ ಸರ್ ಅದು. ಅದು ನಾನೊಂದು ಅನುಭವವನ್ನು ಹೇಳಲಿಕ್ಕೆ ಬೇಕಾಗಿ ಮಾಡಿದೆ, ತುಂಬಾ ದಿನ ಹಿಂದೆ ಮಾತ್ರ, ಇದೊಂದು ತಿಂಗಳ ಹಿಂದೆ ಏನೋ ಅದು ನನಗೆ. ಇರ್ಲಿ, ಅವೆಲ್ಲ ಧ್ಯಾನದ ಅನುಭವ ಅಂದ್ರೆ ಅದೇ ಅಷ್ಟೇ. ಅಂದ್ರೆ ಅದು ಪಿರಮಿಡ್ ಅಂದ್ರೆ ಏನಿತ್ತು ಅಂತ ಹೇಳಿದ್ರೆ, ಮೇಲಕ್ಕೆ ಹೋದ ಹಾಗ ಅದು ಉದ್ದ ಇಲಾಸ್ಟಿಕ್ ನಾಗ ಆಗ್ತಿತ್ತು ಸರ್, ಮತ್ತೆ ವಾಪಸ್ ಕೆಳಗೆ ಬರುವಾಗ ಶೇಪ್ ಚೇಂಜ್ ಆಗ್ತಿತ್ತು. ಅದು ನನಗೆ ಗಮನಕ್ಕೆ ಬಂದಿದೆ. ಇದು ಯಾಕೆ ಹೀಗೆ ಅಂತ ಮತ್ತೆ ಹಗಲಲ್ಲಿ ನಾನೀಗ ಯೋಚನೆ ಮಾಡುವಾಗ ಇದು ಪಿರಮಿಡೇ ಇರ್ಬೋದು, ಅದರ ಶೇಪ್ ನನಗೆ ಮನಸ್ಸಲ್ಲಿ ಇದೆ. ಅದದು ಪಿರಮಿಡ್ ಅಂತ ಹೇಳಲಿಕ್ಕೆ ಅದರ ಶೇಪ್ ಚೇಂಜ್ ಆಗ್ತಿತ್ತು ಸರ್. ಅದು ಇಲಾಸ್ಟಿಕ್ ಉದ್ದ ಬಂದ ಹಾಗೆ ಉದ್ದ ಬರ್ತಿತ್ತು ಮೇಲಕ್ಕೆ ಹೋದಾಗೆ. ವಾಪಸ್ ನನ್ನನ್ನು ಮೆಲ್ಲ ಕೆಳಗಿಳಿ, ನಾನು ಎಚ್ಚರ ಆಗ್ತೇನಾ ಏನೋ ಆ ಹೊತ್ತಿಗೆ, ನಾನು ತುಕ್ಕಡಿಸುವಾಗ ನಾನು ಕೆಳಗೆ ಬರ್ತಿದ್ದೆ ವಾಪಸ್. ಹಾಗೆ ಆ ತರ ಅನುಭವ ಆಗಿದೆ ನನಗೆ. 3-4 ಸಲ ಹಾಗಾಯ್ತು, ಮತ್ತೆ ಆಗ್ಲಿಲ್ಲ. ಆಮೇಲೆ ಒಂದೇ ದಿನದಲ್ಲಿ ಒಂದು 5 ನಿಮಿಷವೇನಾಯ್ತು ತರ ಅದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಜಯಂತಿ ಮಾಸ್ಟರ್ ಮಾತಾಡಿ. ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ.
ಸರ್ ನಮಸ್ತೆ. ನನಗೆ ಎಂತ ಅನುಭವ ಆಯ್ತು ಗೊತ್ತಾ? ಆ, ಇಲ್ಲಿಂದ ಹಾರ್ಟಿಂದ ನಾನೇ ಹೇಗಿತ್ತಂದ್ರೆ ತಲೆ ಬಾಚ್ಕೊಳ್ದೆ ತುಂಬಾ ತಿಂಗಳಾಗಿ ಕೋಪದಲ್ಲಿ, ಅಂದ್ರೆ ಯಾರು ಹೆಲ್ಪ್ ಮಾಡಿಲ್ಲ, ಬಿಟ್ರೇಯಲ್ ಫೀಲ್ ಆಗಿ ಕಿರ್ಚಾಡ್ತಾರಲ್ಲ ಹಾಗೆ ಕಿರ್ಚಾಡ್ತಿದ್ದೀನಿ. ಅದ್ ನಾನೇ ಅದು ಹೆಂಗಿತ್ತಂದ್ರೆ ಫುಲ್ಲು ಫುಲ್ಲು ಈ ಮಾನಸಿಕ ಶೋಷಣೆ ಆದ ತರ ಕೇಸಿತ್ತು. ಬನ್ನಿ ಕೂದಲೇ ಬಾಚೆಯಲ್ಲಿ ತುಂಬಾ ವರ್ಷ ತುಂಬಾ ಮನ್ಸಾಗಿರುತ್ತಲ್ಲ ಹಾಗೆ ಡಿಪ್ರೆಸ್ಡ್. ಅದನ್ನೇ ನಾನು ಮೊನ್ನೆ ಹೇಳಿದ್ದು ಟ್ರಾಮಾಸ್. ಇಲ್ಲಿಂದ ಆಚೆ ಬಂತು ಕರೆಕ್ಟಾಗಿ. ಅದನ್ನೇ ಟ್ರಾಮಾಸ್ ಅನ್ನೋದು. ನಿಮ್ಮ ಒಳಗಡೆ, ನಿಮ್ಮ ಸುಪ್ತ ಮನಸ್ಸಿನ ಒಳಗೆ ನಿಮ್ ಕ್ರಿಯೇಟ್ ಆಗಿರುವ ನಿಮ್ಮದೇ ಅದು. ಅಂದ್ರೆ ಆ ಅದು ಇದೇ ಜನ್ಮದ್ದು ಇರ್ಬೋದು, ಹಿಂದಿನ ಜನ್ಮಗಳದ್ದು ಇರ್ಬೋದು. ಏನು ಅಂತಂದ್ರೆ ತುಂಬಾ ದುಃಖ, ನೋವು, ಅಸಮಾಧಾನ, ಅದು ಮಾನಸಿಕವಾಗಿ ಆಳವಾಗಿ ಬೇರೂರುವುದು ತನ್ನದೇ ಆದ ಒಂದು ರೂಪವನ್ನ ಹಾಗೆ ಸೃಷ್ಟಿ ಮಾಡ್ಕೊಂಡಿರ್ತದೆ ಒಳಗಡೆ. ಅದನ್ನ ನಾವು ಟ್ರಾಮಾಸ್ ಅಂತೀವಿ. ತುಂಬಾ ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರ್ತದೆ, ಆಯ್ತಾ. ಸೊ ಅದೇನಾಗ್ತದೆ, ಈ ಟೈಮಲ್ಲಿ ಅದು ಎನರ್ಜಿ ಜಾಸ್ತಿ ಬಂದಾಗ ಅದು ಹೊರಗಡೆ ಕ್ಲೀನ್ ಆಗ್ತದೆ, ಕ್ಲೆನ್ಸಿಂಗ್ ಆಗ್ತದೆ, ಆಯ್ತಾ. ನಾವು ಅದನ್ನ ಈಗ ಫಾಸ್ಟ್ ಲೈಫ್ ಇದು ಮಾಡುವಾಗಲೂ ಕೂಡ ಅದನ್ನ ಸಂಪೂರ್ಣವಾಗಿ ಎಲ್ಲವನ್ನ ರಿಲೀಸ್ ಮಾಡಿಸ್ಬೋದು. ಧ್ಯಾನದಲ್ಲೂ ಕೂಡ ಎಷ್ಟೋ ಜನರಿಗೆ ಅದು ರಿಲೀಸ್ ಆಗ್ತದೆ. ನಿಮ್ಗೆ ಅವತ್ತೇ ಹೇಳಿದೆ, ಅದೇನೋ ಬಂದಿತ್ತು, ಗಂಟ್ಲು ಹಿಡ್ಕೊಂಡಿತ್ತು, ಏನೋ ಅಲ್ಲ, ಅದು ನಿಮ್ಮ ಒಳಗೆ ನಿಮ್ಮದೇ ಅದು ಅಲ್ವಾ. ಈಗ ನೋಡಿ ಅದು ಹೊರಗಡೆ ಹೋಗಿದೆ ಅಲ್ವಾ. ಸೊ ಅದೆಲ್ಲ ಹಾಗೆ ಕ್ಲಿಯರ್ ಆಗ್ತಾ ಹೋಗ್ತದೆ. ಹೌದು ಸರ್, ಹಾಗೇ ಇಲ್ಲ. ವೆರಿ ಗುಡ್. ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಮತ್ತೆ ಹಾಸ್ಟೆಲ್ ಬಾಡಿ ಹೊರಗಡೆ ಬಂದಿರೋದು ಹಾಗೆ ನನಗೆ. ಸರ್ ಇವಾಗ ನಾನು ಇವತ್ತು ಧ್ಯಾನ ಮಾಡಿದ್ನಲ್ಲ, ಇವತ್ತು ಧ್ಯಾನ ಒಂಚೂರು ಚೆನ್ನಾಗಿ ಬರ್ಲಿಲ್ಲ. ಫುಲ್ ಥಾಟ್ಸ್. ನಾನು ಮದ್ವೆಗೆ ಹೋಗಿದ್ದೆ, ಫ್ರೆಂಡ್ ಮದ್ವೆಗೆ. ಅಲ್ಲಿ ಅಲ್ಲಿ ಮಾತಾಡಿ ಮಾತಾಡಿ ಹೋಗಿದ್ದು ತಪ್ಪಲ್ಲ, ಹೋಗಿ ಬಂದ್ರಿ ಅಲ್ವಾ, ಬಂದ ತಕ್ಷಣ ಸುಮ್ಮನೆ ಧ್ಯಾನ ಕೂತಿದೆ ಅಲ್ವಾ, ಅದು ತಪ್ಪು. ಏನ್ ಹೇಳಿದ್ದೆ ನಾನು? ಹೊರಗಡೆ ಎಲ್ಲೇ ನೀವು ಹೋಗಿ ಮನೆಗೆ ವಾಪಸ್ ಬಂದಿರಿ ಅಂದ್ರೆ ಫಸ್ಟ್ ಏನ್ ಮಾಡಬೇಕು? ಬಾತ್ರೂಮಿಗೆ ಹೋಗಿ ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು. ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು. ನೀವು ಅದು ಬಿಟ್ಟು ಬಂದು ಧ್ಯಾನ ಕೂತ್ಕೊಂಡ್ರೆ, ಯಾವ್ದು ನೀವು ರಾತ್ರಿ ಇಡೀ ಧ್ಯಾನ ಮಾಡಿದ್ರು ನಿಮಗೆ ಇದೇ ಕೊರಿತಾ ಇರ್ತದೆ, ಮದುವೆ ಮನೆದೇ ಕೊರಿತಾ ಇರ್ತದೆ ಹೊರತು ಧ್ಯಾನ. ಅದೇ ರಿಕಾಲ್ ಬರ್ತಾ ಇದೆ. ಸ್ಟಾರ್ಟಿಂಗ್ 1 ನಿಮಿಷ ಅಷ್ಟೇ ವೇಸ್ಟ್ ಆಯ್ತು ಟೈಮ್. ನೋಡಿ, ಬೇಕಾದ್ರೆ ಈಗಾದ್ರೂ ನಿಮಗೆ ಟೈಮ್ ಇದೆ, ಹೋಗಿ ಬೇಕಾದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಬಂದು ಕೂತ್ಕೊಳ್ಳಿ, ನೋಡಿ ಹೇಗಿರುತ್ತೆ. ಯಾರೇ ಆದ್ರೂ ಅಷ್ಟೇ, ನೀವು ಹೊರಗಡೆ ಎಲ್ಲರದ್ದು ಅಭ್ಯಾಸ ಇದೆ, ಏನು ಮನೆಯಿಂದ ಹೊರಗೆ ಹೋಗುವಾಗ ಸ್ನಾನ ಮಾಡಿ ಹೋಗ್ತಾರೆ, ವಾಪಸ್ ಬಂದ ಮೇಲೆ ಯಾರು ಸ್ನಾನ ಮಾಡಲ್ಲ. ಅದೇ ಎಲ್ಲರೂ ಮಾಡೋ ದೊಡ್ಡ ತಪ್ಪು. ಹೋಗುವಾಗ ಹಾಗೆ ಹೋದ್ರೂ ಪರವಾಗಿಲ್ಲ, ಬಂದ ಮೇಲೆ ಸ್ನಾನ ಮಾಡಿ. ನೀವು ಬೇಕಾದ್ರೆ ಹಾಗೆ ಹೋಗಿ ಹೋಗುವಾಗ ಸ್ನಾನ ಮಾಡದೆ. ಆದ್ರೆ ಎಲ್ಲ ಅದು ಮಾರ್ಕೆಟ್ ಇರ್ಬೋದು, ಹಾಸ್ಪಿಟಲ್, ಕೆಲವೊಂದು ನೆಗೆಟಿವ್ ಪ್ಲೇಸ್ಗಳಿರ್ತದೆ, ಗಾಸಿಪ್ ಪ್ಲೇಸ್ಗಳಿರ್ತದೆ. ಅಂತ ಪ್ಲೇಸಿಗೆ ಹೋದ್ರೆ ಕಡ್ಡಾಯವಾಗಿ ಇದನ್ನೆಲ್ಲ ಹಿಂದಿನವರು ಆಚರಣೆ ಮಾಡಿದ್ರು. ಇವತ್ತು ನೋಡಿ, ಸಂಪ್ರದಾಯಸ್ಥ ಕೆಲವು ಕುಟುಂಬಗಳು, ಈ ಅಗ್ರಹಾರಗಳಲ್ಲಿರುವಂಥವ್ರು, ಆಮೇಲೆ ಹಿಂದೆಲ್ಲ ಈ ಬ್ರಾಹ್ಮಣ ಕುಟುಂಬಗಳು ತುಂಬಾ ಶ್ರದ್ಧೆ ಸಂಪ್ರದಾಯಗಳನ್ನ ಫಾಲೋ ಮಾಡುವಂಥವ್ರು ಎಷ್ಟು ಶ್ರದ್ಧೆಯಿಂದ ಅದನ್ನ ಹಿಂದೆ ಫಾಲೋ ಮಾಡ್ತಾ ಇದ್ರು ಅಂದ್ರೆ, ಅವರು ಹೊರಗೆ ಹೋಗಿ ಬಂದ್ರೆ ಆ ಬಟ್ಟೆಯನ್ನು ಸಹ ಒಳಗೆ ಹಾಕೊಂಡು ಬರ್ತಾ ಇರ್ಲಿಲ್ಲ ಅವ್ರು. ಮತ್ತೆ ಸ್ನಾನ ಮಾಡೇ ಒಳಗೆ ಬರ್ಬೇಕು ಅವ್ರು. ಯಾಕೆ? ಅದು ಕಾಲಾಂತರದಲ್ಲಿ ಏನಾಯ್ತು, ಮಡಿ ಮೈಲಿಗೆ ಅನ್ನುವ ಕಾನ್ಸೆಪ್ಟ್ ಅನ್ನು ಹಚ್ಚಿದ್ರು ಅದಕ್ಕೆ. ಅಥವಾ ಅದೇನೋ ಏನಂತೀವಿ, ಅವರನ್ನ ಮುಟ್ಟಬಾರದು, ಇವರನ್ನ ಮುಟ್ಟಬಾರದು. ಅದ್ರ ಉದ್ದೇಶ ಮೇಲು ಕೀಳು ಅನ್ನೋ ಉದ್ದೇಶ ಅಲ್ಲ. ಅದರ ಅರ್ಥ ನಮ್ಮ ಆರ ಪೊಲ್ಯೂಟ್ ಆಗಬಾರ್ದು, ನಮ್ಮ ಶಕ್ತಿ ವಲಯ ಗಲೀಜಾಗಬಾರ್ದು ಅನ್ನುವುದು ಅದರ ಉದ್ದೇಶ. ಹೊರಗಡೆ ಹೋಗಿ ಬಂದು ಕಡ್ಡಾಯವಾಗಿ ಸ್ನಾನ ಮಾಡಿ ಒಳಗ್ ಬಾ ಯಾಕೆ ಹೇಳ್ತಾ ಇದ್ದಾರೆ? ನಿಂದು ಆ ಆರ ಪೊಲ್ಯೂಟ್ ಆಗಿದೆ, ಅದನ್ನ ಕ್ಲೀನ್ ಮಾಡ್ಕೊಂಡ್ ಬಾ ಅಂತ ಅರ್ಥ. ಹಾಗಾಗಿ ಅದರರ್ಥ ಅವರು ಶಾಸ್ತ್ರಹೀನರು ಅಂತ ತಿಳ್ಕೊಳ್ಬಿಡಿ, ಅಜ್ಞಾನಿಗಳು ಅಂತ ತಿಳ್ಕೊಳ್ಬಿಡಿ, ಮೂರ್ಖರು ಅಂತ ತಿಳ್ಕೊಳ್ಬಿಡಿ. ಹಿಂದಿನವ್ರು ಏನೇ ಮಾಡಿದ್ರು ಅದಕ್ಕೆ ಕಾರಣ ಇರ್ತದೆ, ನಾವು ಗೊತ್ತಿಲ್ಲ ಅಷ್ಟೇ. ನಾವು ಅದಕ್ಕೆ ಅವರು ಮಡಿವಂತರು ಅದು ಇದು ಅಂತ ಕತೆ ಕಟ್ತೀವಿ. ಈಗ ಗೊತ್ತಾಗ್ತಾ ಇದೆ ಅದು. ಸುಮ್ಮನೆ ಇದ್ದವ್ರಿಗೆ ಏನು ಗೊತ್ತಾಗಲ್ಲ ಅದು. ಅದೇನಾಗ್ಬಿಡ್ತದೆ, ಸ್ನಾನ ಮಾಡಿದ್ರೆ ಧ್ಯಾನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೆ ಆ ಡಿಸ್ಟರ್ಬೆನ್ಸ್ ಇರ್ತದೆ. ನೀವು ಬರಕ್ಕೆ ನೀವು ಎಷ್ಟು ಅಂದ್ರೆ, ನೀವು ಇದೇ ಯಾವಾಗ ಬೇಕಾದ್ರೂ ಆಗಿರ್ಲಿ, ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಾನಸಿಕವಾಗಿ, ಆರಾಮ್ಸೆ ಒಳ್ಳೆ ನೀರಲ್ಲಿ ಉಪ್ಪು ಹಾಕಿ ಸ್ನಾನ ಮಾಡಿ.
ಬಕೆಟಿಗೆ ಸ್ವಲ್ಪ ಉಪ್ಪು ಹಾಕಿ, ಕಲ್ಲುಪ್ಪು ಹಾಕಿ, ಕೆಂಪು ಉಪ್ಪು ಇರುತ್ತದಲ್ಲ, ಹಾಕಿ ಸ್ನಾನ ಮಾಡಿಬಿಡಿ. ಅದು ಎಷ್ಟೊತ್ತಾದ್ರೂ ಆಗಿಲ್ಲ, ಹಗಲಾದ್ರೂ ಆಗಿಲ್ಲ, ರಾತ್ರಿನಾದ್ರೂ ಆಗಿಲ್ಲ. ಒಟ್ಟಿನಲ್ಲಿ ನಿಮ್ ಧ್ಯಾನಕ್ಕೆ ಯಾಕೋ ಡಿಸ್ಟರ್ಬ್ ಆಗ್ತಾ ಇದೆ, ಕೂತ್ಕೊಳ್ಳೋಕೆ ಆಗ್ತಿಲ್ಲ ಸರಿ. ಡಿಸ್ಟರ್ಬೆನ್ಸ್ ಅಂದ್ರೆ ಸಿಂಪಲ್ ಆಗಿ ಹೋಗಿ ಒಂದು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ ನೋಡಿ, ಆಮೇಲೆ ಹೇಗಿತ್ತು. ಎಲ್ಲರಿಗೂ ಹೇಳ್ತಾರೆ, ಕಡ್ಡಾಯವಾಗಿ ಅದಕ್ಕೆ ದಿನಕ್ಕೆ 2 ಸಾರಿ ಸ್ನಾನ ಮಾಡೋ ಅಭ್ಯಾಸ ಇಟ್ಕೊಳ್ಬೇಕು. ಮನೆಯಿಂದ ಹೊರಗೆ ಹೋದಾಗ ಮತ್ತೆ ವಾಪಸ್ ಮನೆಗೆ ಬಂದಾಗ. ಆಮೇಲೆ ಚಪ್ಪಲಿಗಳನ್ನು ಅಷ್ಟೇ ಚೆನ್ನಾಗಿ ತೊಳೆಯೋ ಅಭ್ಯಾಸ ಇಟ್ಕೊಳ್ಬೇಕು. ಆಮೇಲೆ ಕೆಲವರು ಮನೆ ಒಳಗೆಲ್ಲ ಚಪ್ಪಲಿ ಹಾಕೊಂಡು ದೊಡ್ಡವರೆಲ್ಲ ಓಡಾಡ್ತಾರೆ. ಇರ್ಲಿ, ಸಪರೇಟ್ ಆಗಿ ಚಪ್ಪಲಿ, ಆದ್ರೆ ಚಪ್ಪಲಿ ಅದು ನೆನಪಿರ್ಲಿ. ಮನೆ ಒಳಗೆ ಹಾಕೊಂಡು ಓಡಾಡೋ ಚಪ್ಪಲಿ ಬೇರೆ, ಬಾತ್ರೂಮ್ಗೆ ಹಾಕೋ ಚಪ್ಪಲಿ ಬೇರೆ, ಹೊರಗಡೆ ಹಾಕೋ ಚಪ್ಪಲಿ ಬೇರೆ. ಹೌದು, ಆದ್ರೆ ಚಪ್ಪಲಿನೇ. ಚಪ್ಪಲಿ ಅನ್ನೋದು ಕೂಡ ಒಂದು ನೆಗೆಟಿವ್, ನೆನಪಿರ್ಲಿ. ನಿಮ್ಮ ಮನೆ ತುಂಬಾ ಚಪ್ಪಲಿ. ಸರ್ ಮ್ಯಾರೇಜ್ ಅಲ್ಲಿ ವೆಜ್ ನಾನ್ ವೆಜ್ ಎರಡು ಇರುತ್ತಲ್ಲ, ಆತರ ಹೋಗ್ಬಾರ್ದು ನಾವು. ನಾ ಅದಕ್ಕೆ ಹೋಗಿದ್ದು. ಅಲ್ಲಿ ವೆಜ್, ಅದ್ರ ಪಕ್ಕದಲ್ಲಿ ವೆಜ್ ಮಾಡಿದ್ರು ಕೂಡ ಅದು ನಾನ್ ವೆಜ್. ನಾನು ಹೇಳಿದ್ನಲ್ವಾ, ಆಹಾರದಲ್ಲಿ ಹೆಚ್ಚು ನಾನ್ ವೆಜ್ ಅನ್ನೋದಿಲ್ಲ. ಆಹಾರದಲ್ಲಿ ತಾಮಸ, ರಾಜಸ, ಸಾತ್ವಿಕ, ಶುದ್ಧ ಸಾತ್ವಿಕ, ನಿರ್ಗುಣ ಅಂತ ಮನುಷ್ಯನ ಸ್ವಭಾವಗಳು ಹೇಗೋ, ಆಹಾರದ ಕೂಡ ಸ್ವಭಾವದ ಮೇಲೆ ಅದು ನಿರ್ಧಾರ ಆಗಿರ್ತದೆ. ಆಯ್ತಾ? ಒಂದು ವೇಳೆ ಅದು ಸಸ್ಯಾಹಾರಿ ಆಗಿದ್ರೂ ಅದು ತಾಮಸ ಆಗ್ಬೋದು. ಒಂದ್ ಕಡೆ ನಾನ್ ವೆಜ್ ಮಾಡಿದರೆ, ಇನ್ನೊಂದ್ ಕಡೆ ವೆಜ್ ಆಹಾರ ರೆಡಿ ಮಾಡಿಟ್ಟಿದ್ದಾರೆ ಅಂದ್ರೆ ಆ ವೆಜ್ ಕೂಡ ತಾಮಸ ಆಹಾರವೇ. ಅದನ್ನು ಮಾಡಿದ ವ್ಯಕ್ತಿ ಮಾಂಸ ತಿಂತಾ ಇದ್ದಾನೆ ಅಂದ್ರೆ ಅದು ತಾಮಸ ಆಹಾರ. ಅವ್ರು ಸರ್ ನಮ್ ಸೈಡ್ ಯಾರು ವೆಜ್ ಇಲ್ಲ, ಎಲ್ಲ ಫಿಶ್ ತಿಂತಾರೆ. ಫಿಶ್ ಎಲ್ಲ ಈಗ್ಲೂ ಸ್ಮೆಲ್ ಬರ್ತಾ ಇದೆ ನಂಗೆ, ಈಗ್ಲೂ ಸ್ಮೆಲ್ ಬರ್ತಾ ಇದೆ. ಅದಕ್ಕೆ ನಾವು ಆ ತರದ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು, ನಾವೇ ಮಾಡ್ಕೊಳ್ಬೇಕು. ನಾವು ನಮ್ಮ ಆಹಾರವನ್ನು ನಾವೇ ತಯಾರು ಮಾಡ್ಕೊಳ್ಬೇಕು. ಒಂದು ದಿವಸ ನಿಮ್ಮ ಆಹಾರ ಮಿಸ್ಟೇಕ್ ಆಯ್ತು ಅಂದ್ರೆ 1 ತಿಂಗಳದ ಧ್ಯಾನದ ಶಕ್ತಿ ವ್ಯರ್ಥ ಆಗ್ತದೆ. ಆಯ್ತಾ? ಸೊ ಅದಕ್ಕೆ ನಾನು ಕಂಡೀಷನ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಎಷ್ಟು ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಪ್ರಸಾದ ತಗೊಳಕ್ಕೂ ಅದು ಎಷ್ಟು ಶುದ್ಧ ಇರ್ಬೋದು ಅಂತ ನೋಡಿ ತಗೊಳ್ಳುವ ಸ್ಥಿತಿ ಬಂದಿದೆ. ಯಾಕೆಂದ್ರೆ ಧ್ಯಾನ ಶಕ್ತಿ ಉಳಿಸ್ಕೊಳ್ಳೋದು ಅಷ್ಟು ಅನಿವಾರ್ಯ ಆಗಿದೆ. ಹಾಗಾಗಿ ಆಹಾರದ ವಿಷಯದಲ್ಲಿ ತುಂಬಾ ತುಂಬಾ ಕಂಡೀಷನ್ ಆಗಿರಬೇಕು. ಆತರ ಇದ್ರೆ ತೊಂದ್ರೆ ಇಲ್ಲ. ಅಲ್ಲಿ ಹೋಗಿ ಹಣ್ಣುಗಳಿದ್ರೆ ಉಪ್ಪು ನೀರಲ್ಲಿ ಹಣ್ಣುಗಳನ್ನ ತೊಳೆದು ತಿಂದು ಬಿಡಬೇಕಷ್ಟೆ, ಸುಮ್ಮನೆ ತಿನ್ನಬಾರ್ದು. ಒನ್ ಲಾಸ್ಟ್ ಕ್ವಶನ್. ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ದೆ ನಾನ್ ವೆಜ್ ಇದು ಮೆಡಿಟೇಷನ್ ಬಗ್ಗೆ ಹೇಳ್ದೆ, ಮತ್ತೆ ನಾನ್ ವೆಜ್ ಏನಕ್ಕೆ ತಿನ್ಬಾರ್ದು ಅಂತ ಹೇಳ್ದೆ. ಅವ್ರಿಗೆ ಅವರು ನೀವು ಬ್ರಾಹ್ಮಿನ್ಸ್, ನೀವು ಬರೀ ಸೊಪ್ಪು ತಿನ್ನಿ, ಮಜ್ಜಿಗೆ ಹುಳಿ ತಿನ್ನು, ನಮಗೂ ಹೇಳ್ತೀಯ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು. ನಾನು ತೋರಿಸಿ ಕೊಟ್ಟೆ, ಅಲ್ಲಿ ನೋಡಿ ಕೋಳಿನ ಆ ಥರ ನಿಲ್ಸಿರ್ತಾರೆ, ಅದು ಹೇಗೆ ಟಾರ್ಚರ್ ಇದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಆದ್ರೆ ಅವರು ಯಾವ ಥರ ಅಂದ್ರೆ ಕಾಸ್ಟಿಗೆ ತಗೊಂಡ್ಬಂದ್ಬಿಟ್ರು. ನೀವು ಬ್ರಾಹ್ಮಿನ್ಸು, ಅದಕ್ಕೆ ನಿಂಗೆ ಆ ಮೈಂಡ್ ಬಂದಿದೆ, ನೀವು ಒಂದ್ಸತಿ ತಿಂದು ನೋಡು, ನೀನೇ ಬಿಡಲ್ಲ, ಆ ಥರ ಟ್ವಿಸ್ಟ್ ಮಾಡಿಬಿಟ್ರು. ಆ ಕಡೆ ಮೆಜಾರಿಟಿ ಬಂತು. ಹೇಳ್ಬಿಡಿ, ಹೇಳೋದು ನಮ್ ಧರ್ಮ. ಇಲ್ಲಿದ್ದವ್ರು ಯಾರು ಎಲ್ಲರೂ ಏನ್ ಬ್ರಾಹ್ಮಣರಲ್ಲ, ಇಲ್ಲಿ ಎಲ್ಲರೂ ಏನ್ ಹುಟ್ಟಿದಾಗಿಂದ ವೆಜಿಟೇರಿಯನ್ ಬಂದವರಲ್ಲ. ಆಯ್ತಾ? ಅದೇ ಹೇಳಿನಲ್ವಾ, ಜನ ತಾಮಸ, ರಾಜಸ, ಸಾತ್ವಿಕ ಈ ತರದ ಗುಣಗಳು ಇರುವಂತ ಜನ ಇರ್ತಾರೆ. ಅವರಿಗೆ ಇನ್ನೂ ಅದು ಅರ್ಥ ಆಗೋಲ್ಲ. ಯಾರಿಗೆ ಹೋಗ್ಬೇಕು ಅವರಿಗೆ ಅರ್ಥ ಆಗುತ್ತೆ. ಆದ್ರೆ ಹೇಳೋದು ನಮ್ ಧರ್ಮ, ನಾವು ಹೇಳ್ಬೇಕು ಅಲ್ವಾ? ಹೇಳೋದು ನಮ್ ಧರ್ಮ, ನಾವು ಹೇಳ್ಬೇಕು. ಅದಕ್ಕೂ ಮೀರಿದ್ರೆ ಅವನು ಕರ್ಮ ಅನುಭವಿಸೋ ಮಗನು ಅಷ್ಟೇ. ಅವರಿಗೆ ಈಸಿ ಆಕ್ಸೆಸ್ ಉಂಟು. ಇಲ್ಲೆಲ್ಲ ದೇವ್ರದ್ದು ಮೈ ಮೇಲೆ ಬರ್ತಾರಲ್ಲ, ಅವ್ರಿಗೆ ಈಸಿಯಾಗಿ ಮಾಡಿ ಕೊಡ್ತಾರೆ ಎಲ್ಲ ವರ್ಕ್, ಈಸಿ. ಸೊ ಅವ್ರಿಗೆ ಈಸಿ ಅಲ್ಲ. ದೇವ್ರು ಬರೋರು ಒಂದು ದಿವಸ ಎಲ್ಲ ಹೋಗೋರೆ, ನೆನಪಿರ್ಲಿ ಅಲ್ವಾ? ಮೈ ಮೇಲೆ ದೇವ್ರು ಬರೋರಿಗೂ ಯಾರಾದ್ರೂ ಪರ್ಮನೆಂಟ್ ಇದಾರ? ದೇವ್ರು ಬರೋರು ಮತ್ತೆ ಆ ದೇವ್ರ ರಕ್ಷಣೆ ಮಾಡ್ಬೇಕಲ್ಲ ಅವ್ರಿಗೆ. ದೇವ್ರ ಮೈ ಮೇಲೆ ಬರ್ತದಲ್ಲ, ಯಾರಾದ್ರೂ ಪರ್ಮನೆಂಟ್ ಆಗಿರೋರು ಇದಾರ? ಮತ್ ದೇವ್ರು ಮೋಕ್ಷ ಕೊಡ್ಬೇಕಲ್ಲ ಅವ್ರಿಗೆ. ದೇವ್ರು ಅವ್ರನ್ನ ಇನ್ನೂ 1000 ವರ್ಷ ಬದುಕಿಸ್ಬೇಕಲ್ವ? ಲೌಕಿಕವಾದ ಆಸೆಗಳನ್ನ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಈಡೇರಿಸಿಕೊಳ್ಳಬಹುದು. ಆಧ್ಯಾತ್ಮಿಕ ಸಾಧನೆ ಬೇರೆ, ಲೌಕಿಕ ಆಸೆ ಬುರುಕತನನೇ ಬೇರೆ. ಆಯ್ತಾ?
ಮದುವೆ ಇಲ್ಲ, ಮಕ್ಕಳಿಲ್ಲ, ಅದಿಲ್ಲ, ಇದಿಲ್ಲ, ಸಂಸಾರ ಇಲ್ಲ, ಅದು ಉದ್ಯೋಗ ಇಲ್ಲ, ಇದನ್ನ ಹೇಗ್ ಬೇಕಾದ್ರೂ ಪಡ್ಕೋಬಹುದು. ಅದಕ್ಕೆ ದೇವರ ಆರಾಧನೆನೇ ಮಾಡ್ಬೇಕಂತೇನಿಲ್ಲ. ಅದಕ್ಕೆ ಏನ್ ಹೇಗ್ ಬೇಕಾದ್ರು ದೇವರ ಪೂಜೆ ಮಾಡೋವನಿಗೂ ಅದು ಸಿಗ್ತದೆ, ಮಾಡದೇ ಇರೋವನಿಗೂ ಸಿಗ್ತದೆ, ಅಥವಾ ಮಾಡಿಸಿ ಏನ್ ಬೇಕಾದ್ರೂ ಇರ್ಬೋದು. ಆದ್ರೆ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅನ್ನೋದು, ಮೋಕ್ಷ ಅನ್ನೋದು, ಈ ಬಂಧನ ಅನ್ನೋದು ಸಾಧನೆ ಮಾಡಿದರೆ ಮಾತ್ರ ಸಿಗುವಂಥದ್ದು. ಇದಕ್ಕೆ ಶಾರ್ಟ್ಕಟ್ ರೂಟ್ಗಳಿಲ್ಲ, ಅನ್ಯ ಮಾರ್ಗಗಳಿಲ್ಲ. ಧ್ಯಾನವನ್ನ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಭಗವಂತನಲ್ಲಿ ಮನಸ್ಸು ನಿಲ್ಲಿಸಲೇಬೇಕು, ಬೇರೆ ದಾರಿ ಇಲ್ಲ. ಓಕೆ ಮಾಸ್ಟರ್, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನೀವು ಹೋಗಿ ರಾಮಕೃಷ್ಣ ಪರಮಹಂಸರನ್ನು ಕೇಳಬೇಕು.